ಹಾಲೆಲೂಯಾ. ಪಕ್ಕದಲ್ಲಿ ನೋಡಿ ಕೇಳಿ, ಹೆಂಗಿದ್ದೀರಾ ಅಂತ ಕೇಳಿ. ಚೆನ್ನಾಗಿದ್ದೀರಾ ಅಂತ ಕೇಳಿ. ಆರಾಮಾಗಿದ್ದೀರಾ? ಹಾಲೆಲೂಯಾ. ಪಕ್ಕದಲ್ಲಿರೋ ನೋಡಿ ಹೇಳಿ, ವಾಕ್ಯ ಗೆಲ್ಲಕ್ಕೆ ರೆಡಿಯಾಗಿದ್ದೀರಾ ಅಂತ ಕೇಳಿ. ಮನಸ್ಸನ್ನು ತೆಗೆದಿಟ್ಟಿದ್ದೀರಾ ಅಂತ ಕೇಳಿ. ಎರಡು ಕಣ್ಣನ್ನು ಮುಚ್ಚಿ ಎರಡು ಕೈಯನ್ನು ಮೇಲೆ ತೆಗೆದು, ಯೇಸುವೆ, ಇವತ್ತು ನಿನ್ನ ವಚನದ ಮುಖಾಂತರ ನೀನು ನನ್ನೊಂದಿಗೆ ಮಾತಾಡು. ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಯೋಚನೆ, ನನ್ನ ಕಿವಿ ನಿನ್ನ ವಾಕ್ಯಕ್ಕೆ ತೆಗೆದಿದ್ದೇನೆ. ನನ್ನೊಂದಿಗೆ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಹೋದ್ವಾರ ಹೇಳ್ಬಿಟ್ಟೆ, ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಇದೆ ಯಾರಿಗಾದ್ರು ಅವ್ರ ರಕ್ತ ಚೆಲ್ಲಿರೋದ್ರಿಂದ ನಮಗೇನು ಪ್ರಯೋಜನ ಆಯಿತು? ಆಮೇಲೆ ಶಿಲುಬೆ ಮೇಲೆ ಅವರನ್ನು ಹಾಕಿದಾಗ ಅವರು ಪಟ್ಟಂತ ನೋವು ಬೇರೆ. ಕೈಯಲ್ಲಿ ಕಾಲಲ್ಲಿ ಯೇಸು ಸ್ವಾಮಿಗೆ ಮಳೆ ಹೊಡೆದಾಗ ಏನು ಮಾಡ್ತು, ಎಷ್ಟು ನೋವಾಯಿತು ಅನ್ನೋದನ್ನ ನಾವು ನೋಡಿದ್ವಿ. ಸರಿ, ಬೇರೆ ಆ ನರಕ ವೇದನೆಯನ್ನ ಯೇಸು ಸ್ವಾಮಿ ಹೇಗೆ ಅನುಭವಿಸಿದ್ರು ಅಂತ ನೋಡಿದ್ವಿ. ಆಮೇಲೆ ಭಾರವಾದ ಶಿಲುಬೆಯನ್ನ ನನಗೋಸ್ಕರ ನಮಗೋಸ್ಕರ ಹೊತ್ಕೊಂಡು ಹೋದ್ರು. ಆಮೇಲೆ ಯೇಸು ಸ್ವಾಮಿ ತನ್ನ ಶರೀರದಲ್ಲಿರುವಂಥ ಒಂದೊಂದು ಅಂಗ ಹೊರಗಡೆ ಬಹಿರಂಗವಾಗಿ ಅಂತರಂಗವಾಗಿ ಇರುವಂಥ ಎಲ್ಲ ಅಂಗಗಳು ನಮಗೋಸ್ಕರ ಜಜ್ಜಲ್ಪಟ್ಟಿತ್ತು ಅಂತ ನಾವು ನೋಡಿದ್ವಿ. ಯೇಸು ಸ್ವಾಮಿ ಕಷ್ಟಪಟ್ಟಿದ್ದು, ವ್ಯಥೆ ಪಟ್ಟಿದ್ದು ನಮ್ಮ ಶಾಪಕ್ಕಾಗಿ, ನಮ್ಮ ಪಾಪಕ್ಕಾಗಿ. ಯೇಸು ಸ್ವಾಮಿ ತಲೆಗೆ ಮುಳ್ಕಿರೀಟ ಹಾಕಿದ್ರು. ಮುಳ್ಕಿರೀಟ ಹಾಕಿ ಆ ಮುಳ್ಳು ಚುಚ್ಚಿ ಯೇಸು ಸ್ವಾಮಿ ನಮಗೋಸ್ಕರ ರಕ್ತ ಚೆಲ್ಲಿದ್ದಾರೆ. ಆಮೇಲೆ ತಲೆಯಿಂದ ಕಾಲವರೆಗೂ ಚಿತ್ರಹಿಂಸೆ ಕೊಟ್ಟರು. ಒಂದೊಂದು ಅಂಗ, ಒಂದೊಂದು ಭಾಗ, ಒಂದೊಂದು ಇಂಚು ಯೇಸು ಸ್ವಾಮಿ ಚಿತ್ರಹಿಂಸೆ ಮಾಡಿ ಶಿಲುಬೆ ಮೇಲೆ ಹಾಕಿದ್ರು. ಆಮೇಲೆ ಯೇಸು ಸ್ವಾಮಿ ಶರೀರ ಜಜ್ಜಲ್ಪಟ್ಟಿರೋದ್ರಿಂದ, ಅವರ ಶರೀರ ಜಜ್ಜಲ್ಪಟ್ಟಿರೋದ್ರಿಂದ ನಮಗೆ ಅದು ಆರೋಗ್ಯವನ್ನು ಉಂಟು ಮಾಡುತ್ತೆ ಅಂತ ನೋಡಿದ್ವಿ. ಆಮೇಲೆ 39 ಚಾವಟಿ ಏಟಿಂದ ಹೊಡೆದ್ರು ಅಂತ ನೋಡಿದ್ವಿ. ಸರಿ, ಲಾಸ್ಟ್ 1 ನಿಮಿಷ ಪಟ 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 ಅಂತ ಆನ್ಸರ್ ಕೊಡ್ರಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಅವ್ರು ಉಸಿರಾಟ ಮಾಡುವಾಗ ಕಷ್ಟಪಟ್ಟು ಉಸಿರಾಟ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಆಮೇಲೆ ದೇಹದಲ್ಲಿರುವಂಥ ಎಲ್ಲ ರಕ್ತ ಚೆಲ್ಲೋದ್ರಿಂದ ಅವರ ಹೃದಯಕ್ಕೆ ತೊಂದರೆ ಆಯಿತು, ಅವರ ಕಿಡ್ನಿಗೆ ತೊಂದರೆ ಆಯಿತು, ಉಸಿರಾಟಕ್ಕೆ ತೊಂದರೆ ಆಯಿತು. ಆಮೇಲೆ ಕೈಯಲ್ಲಿ ಕಾಲಲ್ಲಿ ಆ ಮಳೆ ನೋಡಿದಾಗ ಕೈಯಲ್ಲಿರೋ ಕಾಲಲ್ಲಿರೋ ನರಗಳೆಲ್ಲ ಟೈಟ್ ಆಯಿತು, ಕೈಯೆಲ್ಲ ಹಿಡ್ಕೊಂತು. ಆಮೇಲೆ 6 ಗಂಟೆ ಸಿಲಿಬೆಯಲ್ಲಿ ನಮಗೋಸ್ಕರ ತೂಗಾಡಿ, ಸೂಪರ್ ಪಾಯಿಂಟ್. ಅದಲ್ಲದೆ ಮತ್ತೆ ಅವರು ನಮ್ಮ ಪಾಪನೆಲ್ಲ ನೋಡಿ, ಆದ್ರೂ ನಮ್ಮ ಪಾಪ ಎಷ್ಟಿದ್ರು ತಂದೆ ಜೊತೆ ಹೇಳ್ತಾರೆ, ಇವ್ರಿಗೆ ಏನೂ ಗೊತ್ತಿಲ್ಲ, ಇವ್ರು ಹರಿಯರು, ಇವ್ರು ಕ್ಷಮಿಸ್ಬಿಡು ಅಂತ. ಅಷ್ಟು ಮನಮರಿಗೆ ನಮಗೋಸ್ಕರ ಎಲ್ಲ ಕಷ್ಟವನ್ನ ನಾವು ನೋಡ್ತೀವಿ. ಯೇಸು ಸ್ವಾಮಿ 6 ಗಂಟೆ 6 ಅವರ್ ಶಿಲುಬೆ ಮೇಲೆ ನನಗೋಸ್ಕರ ನಿಮಗೋಸ್ಕರ ನೇತಾಡಿದ್ದಾರೆ ಅಂತ ನೋಡಿದ್ವಿ. ಹೋದ ವಾರ ಒಂದು 2 ಪೈಲ್ವಾನ್ಗಳನ್ನು ಕರೆಸ್ದೆ. ಬಂದು ಅವ್ರ ಕೈಯಲ್ಲಿ ಏನು ಮಾಡಿದೆ, ಈ ಕಡೆ ಒಂದು ಸುತ್ತಿ ಹಾಕಿದೆ, ಈ ಕಡೆ ಒಂದು ಸುತ್ತಿ ಹಿಡ್ಕೊ ಅಂತ ಕೊಟ್ಟೆ, ಈ ಕಡೆ ಒಂದು ಹ್ಯಾಂಡ್ ಬ್ಯಾಗ್, ಲೇಡೀಸ್ ಹ್ಯಾಂಡ್ ಬ್ಯಾಗ್ ಕೊಟ್ಟೆ, ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂತ ಅಂದೆ. ಇದ್ರ ಯಾರಾದ್ರು ಹೋದ್ವಾರ ಎಷ್ಟೊತ್ತು ಹಿಡ್ಕೊಂಡ್ರು? 2 ನಿಮಿಷನೂ ಹಿಡ್ಕೊಳಕ್ಕಾಗಿಲ್ಲ. ನಾವು ವಚನ ಓದುವಾಗ ಹೆಂಗೆ ಓದ್ತೀವಿ ಅಂತಂದರೆ, ಚಾವಟಿಯಿಂದ ಹೊಡೆದ್ರು, ಶಿಲ್ಬೆ ಹೊತ್ಕೊಂಡು ಹೋದ್ರು, ಶಿಲ್ಬೆ ತೊಗೊಂಡಾಗ ಹಾಕಿದ್ರು, ಎರಡು ಕೈಗೆ ಮಳೆ ಹೊಡೆದ್ರು, 2 ಕಾಲಿಗೆ ಮಳೆ ಹೊಡೆದ್ರು, ಹಿಂಗೆ ನಾವು ಓದೋದು. ಎಲ್ಲ ಒಂದೊಂದು ಪದ
ಅರ್ಥದಲ್ಲಿ ಬರ್ದಿದೆ ಅಷ್ಟೇ. ஒரு ஒரு பத அர்த்தத்துல தான் எழுதிருக்கு, அவ்வளவுதான். ಇಂಗ್ಲೀಷಲ್ಲಿ ದೇ whipped him, he had to carry his cross, he was nailed on the cross. ಮೂರೇ ಪಾದದಲ್ಲಿ ಎಲ್ಲ ಸ್ಟೋರಿ ಮುಗ್ದೇ ಹೋಗ್ಬಿಡುತ್ತೆ. இங்கிலீஷ்ல வந்து அவரை சிலுவையில அடிச்சாங்க, சிலுவையில தொங்கிட்டு இருந்தாரு, அது மட்டும் தான் ಮೂರೇ ವಾರ್ತೆல ಮುಗಿದಿடும். ಆದರೆ ಆ ಒಂದು ಸಣ್ಣ ಪದದಲ್ಲೂ ಆ ಪದದ ಹಿಂದೆ ಯೇಸು ಸ್ವಾಮಿ ಪಟ್ಟಿರುವಂಥ ಕಷ್ಟ ವೇದನೆ ಏನು ಅಂತ ನಾವು ಗಮನಿಸಿದ್ವಿ, ನಾವು ಧ್ಯಾನ ಮಾಡಿದ್ವಿ, ನೋಡಿದ್ವಿ. ஆனா அந்த ஒரு ஒரு வார்த்தையில பின்னாடி இயேசுசாமி எவ்வளவு கஷ்டப்பட்டிருக்காங்கன்னு சொல்லிட்டு நம்ம பார்ப்போம். ಹಾಲೆಲೂಯಾ, ಹಾಲೆಲೂಯಾ. ಸರಿ, ಎಲ್ಲ ಇಲ್ಲೇ ಇದ್ದೀರಾ, ಎಲ್ಲರಿಗೂ ಅರ್ಥ ಮಾಡ್ಕೊಂಡಿದ್ದೀರಾ, ಸಂತೋಷ. ಚಪ್ಪಾಳೆ ತಟ್ರಿ ನಿಮಗೋಸ್ಕರ ನೀವೇ. ಸರಿ, ಹೋಗ್ಲಿ, ಯೇಸು ಸ್ವಾಮಿ ಚಪ್ಪಾಳೆ ತಟ್ರಿ. ಹಾಲೆಲೂಯಾ. ಮತ್ತಾಯಿ ಮಾಡಿದ ಸುವಾರ್ತೆ ಯೇಸು ಸ್ವಾಮಿಯ ಶರೀರದಲ್ಲಿ ಏನೇನು ಆಯ್ತು ಅಂತ ಹೋದ್ವಾರ ನೋಡಿದ್ವಿ. இயேசுசாமி உடம்புல என்னென்ன ஆயிடுச்சுன்னு போன ಶಿಲುಬೆ ಮೇಲೆ ಹೊಡೆದಿದ್ದಾರೆ, சிலுவையில அடிச்சாங்க, ಶಿಲುಬೆ ಮೇಲೆ ಹಾಕಿದ ನಂತರ சிலுவையில போட்ட அப்புறம் ಹಾಕಿದ ಮೇಲೆ ಏನಾಯ್ತು ಅಂತ ಅದನ್ನ ನೋಡೋಣ. ಒಂದು ಸ್ವಲ್ಪ ಕಾರ್ಯಗಳು ಘಟನೆಗಳೆಲ್ಲ ನಡೆಯುತ್ತೆ. சிலுவையில போட்ட அப்புறம் ஒரு ஒரு காரியம் நடக்கும், அது பார்க்கலாம். ಒಬ್ರು ಮತ್ತಾಯಿ 27ನೇ ಅಧ್ಯಾಯ 37ನೇ ವಚನ ಓದಿ, ಇನ್ನೊಬ್ರು ಮಾರ್ಕ್ 15:26, மார்க் 15:26, ಲೂಕ್ ಬರೆದ ಸುವಾರ್ತೆ 23:38, லூக் 23:31, ಯೋವಾನ್ ಬರೆದ ಸುವಾರ್ತೆ 19:19. யோவான் 4 ಜನ ವಚನ ಟಕ್ ಟಕ್ ಅಂತ ತೆಗೀರಿ, ಪಟ 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 ಅಂತ ಓದೋಣ. சீக்கிரம் படிக்கலாமா? ಶಿಲುಬೆ ಮೇಲೆ ಹಾಕಿದ ನಂತರ ಈ ಅಪರಾಧಿಗೆ, ಸಾಮಾನ್ಯವಾಗಿ ಅಪರಾಧಿಗಳಿಗೆ ಏನು ಮಾಡ್ತಾರೆ ಅಂದರೆ, சிலுவையில போட்ட அப்புறம் இந்த அபராதிக்கு என்ன பண்ணுவாங்கன்னா, ಅವ್ರು ಏನು ಅಪರಾಧ ಮಾಡಿದ್ದಾರೆ ಅನ್ನೋದನ್ನ ಅವರ ಮೇಲೆ, ಶಿಲುಬೆಯ ಮೇಲೆ, ತಲೆಯ ಮೇಲೆ ಒಂದು ಸೈನ್ ಬೋರ್ಡ್ ಹಾಕ್ತಾರೆ. அவங்க என்ன அபராதம் பண்ணிக்கறாங்கன்னு சொல்லிட்டு சிலுவை மேல ஒரு சைன் போர்டு ಒಂದು ಕೊಲೆ ಮಾಡಿದ್ದಾನೆ ಅಂತಂದ್ರೆ, கொலை பண்ணிருக்காங்கன்னா, ಒಂದು ಕೊಲೆ ಮಾಡಿದ್ದಾನೆ, இந்த கொலை பண்ணிருக்காங்க, ದರೋಡೆ ಮಾಡಿದ್ದಾನೆ ಅಂದ್ರೆ திட்டிக்கறாங்கன்னா ಮೇಲ್ಗಡೆ ಒಂದು ಬೋರ್ಡ್ ಹಾಕ್ತಾರೆ, ಇವನು ಕಳ್ತನ ಮಾಡಿದ್ದಾನೆ, ದರೋಡೆ ಮಾಡಿದ್ದಾನೆ. மேல ஒரு போர்டு போடுவாங்க, இவங்க திட்டிருக்காங்கன்னு. ಅರ್ಥ ಆಗ್ತದೆ ಇಲ್ವಾ? புரியுதா இல்லையா? ಇವಾಗ ಯೇಸು ಸ್ವಾಮಿಗೂ ಸಹ ಅದೇ ರೀತಿ ಒಂದು ಬೋರ್ಡ್ ಹಾಕ್ತಾರೆ. இயேசுசாமி கூட அதே மாதிரி ஒரு போர்டு போடுவாங்க. ಓದ್ರಿ, ವಚನ ಓದ್ರಿ. ಇದಲ್ಲದೆ ಆತನ ಮೇಲೆ ಹೊರಿಸಿದ ಅಪರಾಧವನ್ನು ಬರೆದು, ಆತನ ಮೇಲೆ ಹೊರಿಸಿದಂತ ಅಪರಾಧವನ್ನು ಬರೆದು ಆತನ ತಲೆಯ ಮೇಲ್ಗಡೆ ಹಚ್ಚಿದರು. ಅದೇನೆಂದರೆ, ಇವನು ಯೇಸು ಯಹೂದ್ಯರ ಅರಸನು ಎಂಬುದೇ. ಇದಲ್ಲದೆ ಅವರು ಹೊರಸಿದ ಅಪರಾಧವನ್ನು ಸೂಚಿಸುವ ಒಂದು ವಿಳಾಸವು ಶಿಲುಬೆಯ ಮೇಲೆ ಬರೆದಿತ್ತು, ಅದೇನೆಂದರೆ ಯಹೂದ್ಯರ ಅರಸನು ಎಂಬುದೇ. ಇನ್ನು 2 ವಚನ. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. 1919 ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನು ಶಿಲುಬೆಯ ಮೇಲ್ಗಡೆ ಆತನ ಶಿಲುಬೆಯ ಮೇಲೆಗಡೆ ಹಚ್ಚಿದನು. ಹಾ, ಅದೇನೆಂದರೆ, ಏನದು? ನಜರೇತಿನ ಯೇಸು, ನಜರೇತಿನ ಯೇಸು ಯೂದರ ಅರಸನು ಎಂಬುದೇ. ಯೂದರ ಅರಸನು ಎಂಬುದೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಇದಲ್ಲದೆ ಇನ್ನೊಂದು ಮಾಡ್ತಾ ಇದ್ರು. இதெல்லாம் இன்னொன்னு பண்ணிட்டு இருந்தாங்க. ಏನ್ ಮಾಡ್ತಾ ಇದ್ರು ಅಂದ್ರೆ, ಕುತ್ತಿಗೆನಲ್ಲಿ ಬರ್ದಾಕ್ಬಿಡವ್ರಂತೆ. இது என்ன பண்ணுவாங்கன்னா, ಕழுத்து ಮೇಲೆ எழுதி போட்டு ಏನ್ ತಪ್ಪು ಮಾಡಿದಾರ ಅನ್ನೋದನ್ನ ಪೊಲೀಸ್ ಸ್ಟೇಷನ್ ಹೋದ್ರೆ ಹಿಡ್ಕೊಂತಾರೆ, ಗೊತ್ತಾ? போலீஸ் ஸ்டேஷன் போல பிடிச்சிப்பாங்க. ಏನ್ ಹಿಡ್ಕೊಂತಾರೆ? ಸ್ಲೇಟು. ಆ ತರ அதே மாதிரி ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕುತ್ತಿಗೆಗೆ ನೇತಾಕ್ಬಿಡ್ತಾರೆ. ஒரு வாட்டி என்ன பண்ணாங்க, கழுத்து மேல ಏನ್ ತಪ್ಪು ಮಾಡಿದಾರೆ, ಏನ್ ಅಪರಾಧ ಮಾಡಿದಾರ ಬರ್ದಾಕ್ತಾರೆ. ಆದ್ರೆ ಯೇಸು ಸ್ವಾಮಿಗೆ ಆ ರೀತಿಯಾಗಿ ಮಾಡಿಲ್ಲ. ಯೇಸು ಸ್ವಾಮಿಗೆ ತನ್ನ ತಲೆಯ ಮೇಲೆ, ಶಿಲುಬೆ ಮೇಲೆ ಅದನ್ನ ತಗೊಂಡೋಗಿ ಹೊಡೆದ್ರು. ஆனா இயேசுசாமிக்கு அப்படி பண்ணல, தன் சிலுவை மேல வந்து தலை மேல அவங்களுக்கு அடிச்சாங்க. ಇವಾಗ ಪಿಲಾತನು ಅವನು ಒಂಥರ ವಿಚಿತ್ರವಾದ ಮನುಷ್ಯನೇ. ಯಾಕೆ ಅಂತಂದ್ರೆ, அவங்க ஒரு விசித்திரமான மனுஷன் தான். யானா ಇವಾಗ ಈ ಯಹೂದ್ಯರು ಇಲ್ಲಿರೋ ಜನ ಎಲ್ಲ ಏನ್ ಮಾಡಿದ್ರು, ಅವನ್ ಬುಡಕ್ಕೆ ಕೈ ಇಟ್ರು. இப்ப எழுத ஜனங்களாம் என்ன பண்ணாங்க, அவங்க இடத்துக்கு ಕೈ வச்சாங்க. ಅವನಿಗೆ ಕೋಪ ಬರೋ ತರ ಮಾಡಿದ್ರು. அவங்களுக்கு கோபம் வர மாதிரி பண்ணாங்க. ಯಾಕೆಂದ್ರೆ ಅವನು ಯೇಸು ಸ್ವಾಮಿನ ಹೇಗಾದ್ರೂ ಮಾಡಿ ಬಿಡುಗಡೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ, ஏன்னா இயேசுசாமி விடுதலை பண்ணணும்னு தெரிஞ்சிட்ட அப்புறம், ಯೇಸು ಸ್ವಾಮಿನ ಬಿಡುಗಡೆ ಮಾಡಬೇಕು ಅಂತ ಪಿಲಾತ್ ಇದ್ದ. இயேசுசாமி விடுதலைக்கணும்னு சொல்லிட்டு பிலாத்து இருந்தாங்க. ಅವ್ನ್ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಜನಕ್ಕೆ ಗೊತ್ತಾಯ್ತು. அவங்க பிரயாணம் பண்றாங்கன்னு சொல்லிட்டு ஜனங்களுக்கு தெரிஞ்சிச்சு. ಅದರಿಂದ ಜನ ಏನ್ ಹೇಳಿದ್ರು, ನೀನು ಯೇಸು ಸ್ವಾಮಿನ ಬಿಡುಗಡೆ ಮಾಡಿದ್ರೆ ನೀನು ನಮ್ಮ ಅರಸನಲ್ಲ, ನೀನು ಕೈಸರನಿಗೆ ಸ್ನೇಹಿತನಲ್ಲ ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಅವನ್ ಏನ್ ಮಾಡ್ಬಿಡ್ತಾನೆ, ತಗೊಂಡಾಗಪ್ಪ ಹೊಡೀರಿ ಅಂತ ಹೇಳ್ತಾನೆ. அப்படி சொல்லிட்டு அப்புறம் என்ன பண்ணுவாங்க, வந்து இயேசுசாமி போய் சிலுவையில போடுங்கன்னு சொல்லுவாங்க. ಅದಕ್ಕೆ ಉಲ್ಟಾ ಪ್ರತಿಕ್ರಿಯೆಯಾಗಿ ಅವನೇನ್ ಮಾಡ್ತಾನೆ, ಅವರಿಗೆ ಯಹೂದ್ಯರಿಗೆ ಕೋಪ ಬರುವಂತೆ, ಯಹೂದ್ಯರಿಗೆ ಆಕ್ರೋಶ ಬರುವಂತೆ ಏನ್ ಮಾಡ್ತಾನೆ,
ಈತನು ನಜರೇತಿನ ಯೇಸು ಯಹೂದ್ಯರ ರಾಜನು ಅರಸನು ಅಂತ ಬೋರ್ಡ್ ಹಾಕ್ತಾನು. அவங்க என்ன பண்ணுவாங்க, அந்த ஜனங்களுக்கு வந்து கோபம் எரி வைக்கிற மாதிரி இவங்க யூதரின் ராஜனா இருக்காங்க, அரசனா இருக்காங்கன்னு சொல்லிட்டு போர்டு போடுவாங்க. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟರ ಅರ್ಥ ಆಯ್ತು ಅನ್ನೋರು ಹಾಲೆಲೂಯಾ. ಸರಿ, ಈ ಗೊಲ್ಗೊಥಾ ಅನ್ನೋ ಈ ಬೆಟ್ಟ ಎಲ್ಲಿ ಬರುತ್ತೆ ಅಂತ ನಾವು ನೋಡ್ಬೇಕು. இந்த கொல்கத்தா ஒரு மலை, அது எங்க வருதுன்னு நம்ம பார்க்கணும். ಈ ಗೊಲ್ಗೊಥಾ ಅನ್ನೋ ಬೆಟ್ಟ ಬಂದು ಯೆರೂಸಲೇಮಿನಿಂದ ದಮಾಸ್ಕಸ್ ಅನ್ನುವ ಊರಿಗೆ ಹೋಗುವಂತ ಒಂದು ಮೈನ್ ರೋಡ್ ಅಲ್ಲಿ ಈ ಬೆಟ್ಟ ಬರುತ್ತೆ. எருசலேம்ல இருந்து தமாஸ்கஸ்னு ஒரு ஊருக்கு போகும்போது ஒரு மெயின் ரோட்ல இந்த மலை வரும். ಬೆಂಗಳೂರು ಟು ಮೈಸೂರು ಹೈವೇ ಐತಾ? ಬೆಂಗಳೂರು ಟು ಮೈಸೂರು ಇದೆಯಾ ಇಲ್ವಾ? ಬೆಂಗಳೂರು ತುಮಕೂರು ಹೈವೇ ಇದೆಯಾ? ಇದೆ. இருக்கு. ಆ ತರ ಹೈವೇನಲ್ಲಿ ಇರುವಂತ ಒಂದು ಬೆಟ್ಟದ ಮೇಲೇನೆ ಯೇಸು ಸ್ವಾಮಿನ ತಗೊಂಡೋಗಿ ಶಿಲುಬೆ ಮೇಲೆ ಹಾಕೋದು. அந்த மாதிரி இருக்கிற அந்த ஹைவேல அந்த இருக்கிற ஒரு மலையில தான் இயேசு சாமி போய் ಶಿಲುಬೆல போட்டாங்க. ಹೋಗೋರು ಬರೋರು ಎಲ್ಲರೂ ನೋಡುವ ಹಾಗೆ ಯೇಸು ಸ್ವಾಮಿನ ತಗೊಂಡೋಗಿ ಶಿಲುಬೆ ಮೇಲೆ ಹೊಡಿತಾರೆ. ಯೇಸು ಸ್ವಾಮಿನ ಅಂತರಂಗದಲ್ಲಿ ಯಾರು ನೋಡಿಲ್ದೇ ಇರೋ ತರ ಸೀಕ್ರೆಟ್ ಆಗಿ ಎಲ್ಲೂ ಯಾರಿಗೂ ಕಾಣದೇ ಇರೋ ಕಡೆ ತಗೊಂಡೋಗಿ ಹೊಡೆದಿಲ್ಲ. ಯೇಸು ಸ್ವಾಮಿನ ಎಲ್ಲಿ ತಗೊಂಡೋಗಿ ಹಾಕ್ತಾರೆ ಅಂದ್ರೆ ಇಡೀ ಪ್ರಪಂಚನೇ ನೋಡ್ಬೇಕು. ಯೆರೂಸಲೇಮ್ ಪಟ್ಟಣದೊಳಗಡೆ ಒಬ್ಬ ಬರ್ತಾನೆ ಅಂದ್ರೆ ಅವ್ನು ನೋಡ್ಬೇಕು, ಪಟ್ಟಣ ಬಿಟ್ಟು ಆಚೆ ಹೋಗ್ತಾನೆ ಅಂದ್ರೆ ಅವನ್ನ ನೋಡ್ಬೇಕು. இயேசு சாமி எங்க அடிச்சாங்கன்னா இந்த எங்க மரவான இடத்துல அடிக்கல, எல்லாரும் போற வரவங்க யார் யார் வராங்களோ அந்த ஊருக்குள்ள யார் யார் வராங்களோ அவங்க எல்லாம் பாக்குற மாதிரி தான் இயேசு சாமி அடிச்சாங்க. ಅದನ್ನ 4 ಭಾಷೆಯಲ್ಲಿ ಬರೀತಾರೆ. ಯಹೂದ್ಯರ ಭಾಷೆಯಲ್ಲಿ ಬರೀತಾರೆ, ಲ್ಯಾಟಿನ್ ಭಾಷೆಯಲ್ಲಿ ಬರೀತಾರೆ, ಎಬ್ರಿಯ ಭಾಷೆಯಲ್ಲಿ ಬರೀತಾರೆ. அதுல வந்து 4 ಭಾಷೆல எழுதுவாங்க, யூதர் ಭಾಷೆல எழுதுவாங்க, ಲ್ಯಾಟಿನ್ ಭಾಷೆல எழுதுவாங்க. ಎಲ್ಲ ಬರೆದು ಹಾಕಿದ್ರು. ಎಲ್ಲ எழுதி போட்டாங்க. ಬರೆದು ಹಾಕಿರೋದನ್ನ ಅಲ್ಲಿರುವಂತ ಯಹೂದ್ಯರು ಓದ್ತಾರೆ. அங்க இருக்கிற யூதர் ஜனங்க வந்து அது படிப்பாங்க. ಯೋವಾನ್ 19ನೇ ಅಧ್ಯಾಯ யோவான் 19வது அதிகாரம் 21ನೇ ವಚನದಲ್ಲಿ ನಾವು ಏನ್ ನೋಡ್ತೀವಿ? 21வது வசனத்துல நம்ம என்ன பார்க்கிறோம்? ಯಹೂದ್ಯರಿಗೆ ಯೇಸು ಸ್ವಾಮಿ ಮೆಸ್ಸಯ್ಯನಲ್ಲ. யூதர் ஜனங்களுக்கு இயேசு சாமி வந்து ಯೇಸು ಸ್ವಾಮಿಯನ್ನ ಅವರು ಮೆಸ್ಸಯ್ಯನಾಗಿ ಸ್ವೀಕಾರ ಮಾಡಿರಲಿಲ್ಲ. இயேசு சாமி அவங்கள மெசியாக ಅಂಗೀಕರಿಸಿಲ್ಲ, ಇನ್ನೂ ಅಂಗೀಕರಿಸಿಲ್ಲ, ಸ್ವೀಕಾರ ಮಾಡಿಲ್ಲ ಅವರು. வந்து ಅಂಗೀಕರಿಸಿಕೊಳ್ಳ. ಅದರಿಂದ அதனால ಯಹೂದ್ಯರು ಅಲ್ಲಿರುವಂತ ಎಲ್ಲ ಅಧಿಕಾರಿಗಳು, ಇನ್ಯಾರು ಫರಿಸಾಯರು, ಸದ್ದುಕಾಯರು ಇವರೆಲ್ಲ ಏನ್ ಮಾಡ್ತಾರೆ? ಪಿಲಾತನ ಹತ್ರ ಹೋಗ್ತಾರೆ. அங்க இருக்கிற பரிசேய ஜனங்க எல்லா ஜனங்க என்ன பண்ணாங்க? பிலாத்து கிட்ட போவாங்க. ಪಿಲಾತ್ ಹತ್ರ ಹೋಗಿ ಏನ್ ಹೇಳ್ತಾರೆ? பிலாத்து 19:21 ಓದಿ ಯಾರಾದ್ರು. ಈಗಿರಲಾಗಿ ಯೂದರ ಮಹಾಯಾಜಕರು ಪಿಲಾತನಿಗೆ ಯೂದರ ಅರಸನು ಎಂದು ಬರೆದಿದೆ, ನಾನು ಯೂದರ ಅರಸನೆಂದು ಹೇಳಿದನು. ವ್ಯತ್ಯಾಸ ಗೊತ್ತಾಗ್ತೈತಾ? ಓದಿ ಫುಲ್ಲಾಗಿ ಓದ್ಬಿಡಿ. ಎಂಬುದಾಗಿ ಬರೆಯಬೇಕೆಂದು ಹೇಳಿದನು. ಅದಕ್ಕೆ ಪಿಲಾತನು ನಾನು ಬರೆದಿದ್ದು ಬರೆದಂತಾಯ್ತು ಅಂದನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವಾಗ ಇಲ್ಲೇನ್ ನಡೀತೈತೆ? ಇವರೆಲ್ಲ ಬಂದಿದ್ದಾರೆ, ಮಹಾಯಾಜಕರು, ಸದುಕಾಯರು, ಪದ್ರಿಸಿಯರು, ಅವರು ಇವರು ಯಾರೆಲ್ಲ ಇದಾರೋ ಎಲ್ಲ ಕಾಯೋರೆಲ್ಲ ಬಂದವರಲ್ಲಿ. ಎಲ್ಲಾರು ಪಿಲಾತ್ ಹತ್ರ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದ್ರೆ ಪಿಲಾತನ್ ಏನ್ ಮಾಡಿದ್ದಾನೆ? ಯೇಸು ಸ್ವಾಮಿ ಯಹೂದ್ಯರ ರಾಜ ಅಂತ ಬರ್ದ್ಬಿಟ್ಟಿದ್ದಾನೆ. ಅದಕ್ಕೆ ಪ್ರತಿ ಉತ್ತರವಾಗಿ ಇವ್ರು ಬಂದು ಏನ್ ಹೇಳ್ತಾ ಇದ್ದಾರೆ? ದೂರ ಹೇಳ್ತಾ ಇದ್ದಾರೆ. ಯೇಸು ಬಂದು ಯಹೂದ್ಯರ ರಾಜನಲ್ಲ, ಆತನೇ ಹೇಳ್ಕೊಂಡಿದ್ದು. ಯೇಸು ಸ್ವಾಮಿನೇ ಹೇಳ್ಕೊಂಡು ಸುತ್ತಿದ್ರು. ಏನಂತ? ನಾನೇ ಯಹೂದ್ಯರ ರಾಜ ಅಂತ ಹೇಳ್ಕೊಂಡು ಯೇಸು ಸ್ವಾಮಿ ಓಡಾಡ್ತಾ ಇದ್ರು ಅಂತ ನೀನ್ ಬರಿಬೇಕು. ಅರ್ಥ ಆಗ್ತೈತೆ? ಅರ್ಥ ಆಗ್ತಾ ಇಲ್ವಾ? ಯೇಸು ಸ್ವಾಮಿ ನಾನೇ ಅರಸ ಅಂತ ಹೇಳ್ಕೊಂಡು ಸುತ್ತಾ ಇದ್ರು ಅಂತ ಪ್ರಧಾನ ಯಾಜಕರು ಅವರು ಇವರೆಲ್ಲ ಬಂದು ದೂರ ಹೇಳ್ತಾರೆ. ಯೇಸು ಸ್ವಾಮಿ ಎಲ್ಲೂ ನಾನು ರಾಜ ಅಂತ ಹೇಳ್ಕೊಂಡು ಸುತ್ತೇ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಕಾಡಲ್ಲಿರೋ ಸಿಂಹ ಇದೆ, ಸಿಂಹ ಇರುತ್ತದೆ. ಸಿಂಹ ಬಂದು ಸುಮ್ಮನೆ ಹಂಗ್ ನಡ್ಕೊಂಡು ಹೋದ್ರೆ ಸಾಕು. ಏನಕ್ಕೆ? ಇಡೀ ಕಾಡೆ ಪ್ರಾಣಿಗಳೇ ನೋಡಿ ಭಯ ಪಟ್ಟು ನಡ್ಗೋದಿಕ್ಕೆ. ಹೌದಾ? ಹಂಗೂ ಇಲ್ಲ ಅಂದ್ರೂ ಸುಮ್ಮನೆ ಒಂದು ಗರ್ಜನೆ ಮಾಡಿದ್ರೆ ಸಾಕು, ಎಲ್ಲ ಪ್ರಾಣಿಗೂ ಏನ್ ಗೊತ್ತಾಗತ್ತೆ? ರಾಜ ಬಂದ್ಬಿಟ್ಟಪ್ಪ
அப்படி இருந்தாலும் சும்மா சிங்கம் கத்துனாலே போதும், அங்க இருக்கிறவங்க எல்லாருக்கும் பயப்படுவாங்க. ಎಲ್ಲೂ எங்கேயும் ಯಾವ ಪ್ರಾಣಿ ಹತ್ರನೂ ಸಿಂಹ ಹೋಗಿ ನಾನೇ ಕಾಡಿನ ರಾಜ, ನನ್ನನ್ನು ನೋಡಿ ನೀವು ಭಯ ಪಡಿ, ನನ್ನ ರಾಜ ನಮಗೆ ಗೌರವ ಕೊಡ್ರಿ ಅಂತ ಹೇಳತ್ತಾ? எங்க போய் அந்த சிங்கம் வந்து நான் தான் இந்த ಎಲ್ಲಾದ್ರೂ ಉಂಟಾ? ಎಲ್ಲಾದ್ರೂ ಉಂಟಾ? இருக்கா அந்த மாதிரி? ಎಲ್ಲೂ ಇಲ್ಲ. ಸಿಂಹ ಬಂತು ಅಂದ ತಕ್ಷಣ ನೋಡಿದ್ರೆ ಸಾಕು, ಎಲ್ಲ ಧ್ವನಿ ಕೇಳಿಸ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಪ್ರಾಣಿಗಳೆಲ್ಲ ಏನು ಮಾಡುತ್ತೆ, ಸೈಡ್ಗೆ ಹೋಗ್ಬಿಟ್ಟು ಬಚ್ಚಿಕೊಂಡ್ಬಿಡುತ್ತೆ. சிங்கம் சவுண்ட் கேட்டாலே போதும், அது வந்தாலே போதும், எல்லாம் போய் மறைஞ்சுக்கும். ನಮ್ಮ ಯೇಸು ಸ್ವಾಮಿ ಯೂದ ರಾಜ ಸಿಂಹ, நம்ம இயேசு வந்து ಯೂದ ಗೋತ್ರದ ಸಿಂಹ ಅವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಗರ್ಜಿಸುವ ಯೆಹೂದ್ಯರ ಸಿಂಹನಾಗಿದ್ದಾನೆ ನಮ್ಮ ಯೇಸು. சிங்கம் போல இருக்கிற நம்ம இயேசு. ಹಾಲೆಲೂಯಾ. ಎಲ್ಲೂ ಅವ್ರು ಹೇಳ್ಕೊಂಡು ಸುತ್ತಿಲ್ಲ. அது எங்க சொல்லிட்டு தெரியல. ಆದ್ರೆ ಇವ್ರು ಬಂದು ಏನ್ ದೂರ ಹೇಳ್ತಾರೆ, ಇವ್ರು ಎಲ್ಲಾ ಕಡೆ ಹಿಂಗ್ ಹೇಳ್ಕೊಂಡು ಸುತ್ತಿದ್ರು ಅಂತ ಹೇಳ್ಕೊಂಡು ಸುತ್ತ ಅವಶ್ಯಕತೆನೇ ಇಲ್ಲ. ஆனா இவங்க என்ன போய் சொல்றாங்க, இவங்க எல்லாம் சொல்லிட்டு திரிஞ்சிட்டு இருந்தாங்க, என்ன சொல்லிட்டு இருந்தாங்க. ಹಾಲೆಲೂಯಾ. ಅದಕ್ಕೆ ಪಿಲಾತ್ ಏನ್ ಹೇಳ್ತಾನೆ, அது பிலாத்து என்ன சொல்றாங்க, ನಾನ್ ಬರ್ದಿರೋದು, நான் எழுதி இருக்கிறது, ನಾನ್ ಬರ್ದಿದ್ದೆ, நான் எழுதிதான், ನಾನು ಒಂದು ಬರ್ದಾಕಿದ್ದೀನಾ, நான் வந்து எழுதி போட்டிருக்கேனா, ಮುಗೀತು ಅಷ್ಟೇ. ತಿರ್ಗಾ ನಾನು ಹಾಕಿರೋ ತೀರ್ಪನ್ನ ನೀವು ಬಂದು ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ. நான் எழுதி இருக்கிறத வந்து திருப்பி நீங்க மாத்துறதுக்கு உங்களுக்கு முடியாது. ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, என்ன சொல்ல வரேன்னா, ಅರಸನೇ ಯೇಸು ಸ್ವಾಮಿ ಯಹೂದ್ಯರ ರಾಜ ಅಂತ ಅವನು ಅರಿಕೆ ಮಾಡಿ ಮುಗಿಸಿದ ಮೇಲೆ ಯಾರು ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. அந்த ராஜாவே இயேசு சாமி யூத ராஜான்னு சொல்லிட்டு எழுதி போட்ட அப்புறம் யாரும் மாத்த முடியாது. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೊಡ್ಡ ಅಧಿಕಾರಿ ಯಾರು? ಸೀನಲ್ಲಿ ಇದ್ದಂತ ಅಧಿಕಾರಿ ಯಾರು? ದೊಡ್ಡ ಅಧಿಕಾರಿ ಯಾರು? ಪಿಲಾತನು. ಪಿಲಾತೆ ದೊಡ್ಡ ಅಧಿಕಾರಿ. ಅವನೇ ಯೇಸು ಸ್ವಾಮಿ ಯಹೂದ್ಯರ ರಾಜ ಅಂತ ತೀರ್ಪು ಮಾಡಿದ್ಮೇಲೆ ಯಾರಿಂದನೂ ಅದು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಯೇಸು ಸ್ವಾಮಿ ಬರೀ ಯಹೂದ್ಯರಿಗೆ ಮಾತ್ರ ರಾಜ ಅಲ್ಲ, ಇಡೀ ಪ್ರಪಂಚಕ್ಕೆ ಸರ್ವಕ್ಕೂ ಆತನೇ ರಾಜ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪಕ್ಕದಲ್ಲಿ ನೋಡಿ ಕೇಳಿ, ಎಚ್ಚರವಾಗಿದ್ದೀರಾ ಅಂತ ಕೇಳಿ, ಎಚ್ಚರವಾಗಿರಿ ಅಂತ ಹೇಳಿ. ಆ ಬಟ್ಟೆ ಇದೆಯಾ ಎಲ್ಲಾದ್ರೂ? ಒಂದು ಡಬ್ಬದಲ್ಲಿ ಬಟ್ಟೆ ಇಟ್ಟಿದ್ದಾನೆ, ತಗೊಂಬನ್ರಿ ಒಂದು ಸ್ವಲ್ಪ. ಯೇಸು ಸ್ವಾಮಿ ಇವಾಗ ನೇತಾಡ್ತಾ ಇದ್ದಾರೆ ಶಿಲುಬೆ ಮೇಲೆ. ಶರೀರ ಚರ್ಮ ಎಲ್ಲ ಪೀಸ್ 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 ಆಗಿ ಕಿತ್ತೋಗ್ಬಿಟ್ಟಿದೆ. ಮುಳ್ಳು ತಲೆಗೆ ಚುಚ್ಚಿದೆ, ಮುಖ ಎಲ್ಲ ಬದಲಾಗ್ಬಿಟ್ಟಿದೆ, ತಲೆಯಿಂದ ಅಂಗಾಲವರೆಗೂ ರಕ್ತ ಸುರಿತಾ ಇದೆ. ಒಂದು ವೇಳೆ ಇದೆಲ್ಲ ನಡೆಯುವಾಗ ಅಲ್ಲಿ ಯೇಸುವಿನ ತಾಯಿಯಾಗಿರುವಂತ ಮರಿಯಲು ಇಲ್ಲದೆ ಹೋಗಿದ್ದಿದ್ರೆ ಯೇಸು ಸ್ವಾಮಿನ ಆಕೆ ಗುರುತು ಹಿಡಿತಾ ಇರ್ಲಿಲ್ವೋ ಏನೋ ನನಗೆ ಗೊತ್ತಿಲ್ಲ. ஒருவேளை அங்க இயேசு சாமி வந்து இயேசு சாமியோட அம்மா மரியா அங்க இல்லாத இருந்ததா, இதெல்லாம் ஆயிட்ட அப்புறம் அங்க இயேசு சாமி கண்டுபிடிக்க முடியாது இருந்திருக்கலாமான்னு தெரியல. ಯೆಶಾಯ ಬರೆದ ಸುವಾರ್ತೆ ಯೆಶಾಯದ ಪುಸ್ತಕ 52ನೇ ಅಧ್ಯಾಯ. 52வது ಹೋದ್ವಾರ ನಾವೇನ್ ಗಮನಿಸಿದ್ವಿ? ಪುನಃ ನಾವೇನ ಗಮನಿಸಿದ್ವಿ, ಯೇಸು ಸ್ವಾಮಿ ಶರೀರದೊಳಗಡೆ ಏನಾಯ್ತು, ಯೇಸು ಸ್ವಾಮಿ ಅವರ ಶರೀರದಲ್ಲಿರುವಂತ ಒಂದೊಂದು ಅಂಗದಲ್ಲಿ ಏನಾಯ್ತು ಶರೀರಕ್ಕುள்ள இருக்கிற ஒவ்வொரு ಪಾರ್ಟ್ ಅದನ್ನ ನಾವು ನೋಡಿದ್ವಿ. ಅದನ್ನ ನಾವು பார்த்தோம். ಇವತ್ತು ನಾವು ಸ್ವಲ್ಪ ಏನ್ ನೋಡಕ್ಕಿದೀವಿ ಅಂತಂದ್ರೆ, ನಾವು ಇನ್ನು ಕೊಂಚ என்ன பார்க்க போறோம்னா, ಎಲ್ಲ ಇಲ್ಲಿ ನೋಡ್ರಿ, ಅಲ್ಲ ಇಂಗ பாருங்க, ಈಗ ನನ್ನ ನೋಡ್ತಾ ಇದ್ದೀರಲ್ವಾ, நீங்க இப்ப என்ன பாக்குறீங்க இல்லையா, ನಾನು ನೋಡಕ್ ಹೆಂಗ್ ಕಾಣಿಸ್ತಾ ಇದ್ದೀನಿ, நான் பாக்க எப்படி இருக்கேன், ನೀವ್ ಹೆಂಗ್ ನೋಡ್ತಾ ಇದ್ದೀರೋ நீங்க எப்படி பாக்குறீங்களோ ಆತರ ಅದೇ மாதிரி ಯೇಸು ಸ್ವಾಮಿನ ನೋಡಕ್ಕೆ ಅವರ ಆಕಾರ ಹೆಂಗಿತ್ತು அதே ಅನ್ನೋದನ್ನ ನಾವು ಧ್ಯಾನ ಮಾಡೋಣ. அதே மாதிரி என்ன பார்க்கும்போது இப்படி இருக்கணும், அதே மாதிரி இயேசுவை பார்க்கும்போது எப்படி இருந்தாங்கன்னு சொல்லிட்டு அதை நம்ம தியானம். ಯೆಶಾಯ ಬರೆದ ಸುವಾರ್ತೆ ಯೆಶಾಯದ ಪುಸ್ತಕ 52ನೇ ಅಧ್ಯಾಯ 52 ಅಧಿಕಾರ 14ನೇ ವಚನ. 14 ವಚನ. ಅನೇಕರು ಯೇಸುವನ್ನು ನೋಡಿದ್ರು, ಅನೇಕ பேர் இயேசுவை பார்த்தாங்க, ಗಾಬರಿ ಬಿದ್ರು. ಎಲ್ಲ ಶಾಕ್ ಆಯ್ತಾங்க. ಯಾಕೆ ಅಂದ್ರೆ ಎದಕ್ಕನಾ, ಮನುಷ್ಯನು, ಒಬ್ಬ ಮನುಷ್ಯ ஒரு ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮನುಷ್ಯನಾಗಿ ಗುರುತಿಸೋದಕ್ಕೆ ಆಗದೆ ಇರುವಂತ ಅಷ್ಟು ಕ್ರೂರವಾಗಿ ಯೇಸು ಸ್ವಾಮಿಯನ್ನ ಹೊಡೆದಿದ್ದಾರೆ. ஒரு மனுஷன் வந்து ஒரு மனுஷனை பார்த்து கண்டுபிடிக்க முடியாத அளவுக்கு வந்து இயேசு சாமி அடிச்சிருக்காங்க. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, இன்னொரு வாட்டி சொல்றேன், ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. இன்னொரு வாட்டி சொல்றேன் ಕೇளுங்க. ಇವಾಗ ಇವನು ಇದ್ದಾನೆ, ಎದ್ದು ನಿಂತ್ಕೊಳ್ಳ ನಿಮಿಷ. அவங்க இருக்காங்க, ಇವನು ಸೋನು, இவங்க சோனு, ಎಲ್ಲೋ ಏನೋ ಒಂದು ಮಾರ್ಕ್ ಇರತ್ತೆ, எங்க ஒரு மார்க் இருக்கு, ಇಲ್ಲ ಒಬ್ಬ ಬರ್ತ್ ಮಾರ್ಕ್ ಇರತ್ತೆ. எங்க ಅವ್ನು ನೋಡ್ರಿ, ನನ್ನ ಮನೆ ಮೇಲೆ ಒಂದು ಮಚ್ಚೆ ಇದೆ, ಅದು மச்ச இருக்காங்க. ಮೈಯಲ್ಲಿ ಬೇರೆ ಗುರುತುಗಳು ಇಲ್ಲದೆ ಹೋದ್ರು ಆ ಒಂದು ಗುರುತಿತ್ತು ಅಂದ್ರೆ ಕಂಡು ಹಿಡಿದ್ಬಿಡ್ಬೇಕು, ಇವನು ಈ ಹೈಟ್ ಇದ್ದಾನೆ, ಈ ವೆಯ್ಟ್ ಇದ್ದಾನೆ, ಈ ಕಲರ್ ಇದ್ದಾನೆ, ಹಿಂಗಿದ್ದಾನೆ ಅಂತ ನೋಡಿದ್ರೆ ಗುರುತು ಹಿಡಿಬಹುದು. அவங்க இவ்வளவு ஹைட் இருக்காங்க, இப்படி இருக்காங்கன்னு சொல்லிட்டு கண்டுபிடிச்சு
ಅರ್ಥ ಆಗ್ತೈತಾ? புரியுதா? ಇವಾಗ ಇವನನ್ನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ ಅಂದ್ರೆ இப்ப இவங்களை கண்டுபிடிக்க முடியலனா ಹೇಗ್ ಸಾಧ್ಯ? என்ன எப்படி ಥ್ಯಾಂಕ್ ಯು. ಏನ್ ಹೇಳಕ್ ಬರ್ತಾ ಇದ್ದೀನಿ, என்ன சொல்ல வரேன்னா ಇವನು ಸೋನು ಅಂತ ಅವ್ರ ಮನೇಲಿರೋರು ಗುರ್ತಿಡಕ್ ಆಗ್ತಾ ಇಲ್ಲ, இவங்க சோனுன்னு சொல்லிட்டு அவங்க வீட்டுல ಅವ್ರ ಅಮ್ಮನೂ ಗುರ್ತಿಡಕ್ ಆಗ್ತಾ ಇಲ್ಲ, அவங்க ಅಮ್ಮನ ಅವ್ರ ಅಪ್ಪನೂ ಗುರ್ತಿಡಕ್ ಆಗ್ತಾ ಇಲ್ಲ, ಅವ್ರ ಅಣ್ಣನೂ ಗುರ್ತಿಡಕ್ ಆಗ್ತಾ ಇಲ್ಲ, ಅಣ್ಣನೂ ಕಂಡುಪಿಡಿக்க ಅವ್ರ முடியல, ಅಜ್ಜಿನೂ ಕಂಡಿಡಕ್ ಆಗ್ತಾ ಇಲ್ಲ. பாட்டியும் கண்டுபிடிக்க முடியல. ಯಾರಿಂದ ಗುರುತಿಸಲಿಕ್ಕೆ ಆಗದೆ ಇರುವಷ್ಟು, ಅಂದ್ರೆ ಯಾವ ಗುರುತಿನ ಬಗ್ಗೆ ಮಾತಾಡ್ತಾ ಇದ್ದೀನಿ? ಸೋನು ಅನ್ನೋ ಗುರುತಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. சோனுன்னு சொல்லிட்டு அவங்க பத்தி பேசிட்டு இருக்கேன். ಆದ್ರೆ ಯೇಸು ಸ್ವಾಮಿ ಬಗ್ಗೆ ನಾನು ಮಾತಾಡ್ತಿರುವಾಗ ಯೇಸು ಅನ್ನುವಂತ ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಬ್ಬ ಮನುಷ್ಯ ಅಂತಾನೆ ಅವರನ್ನ ಗುರುತಿಸೋದಿಕ್ಕೆ ಆಗದೆ ಇರುವಷ್ಟು ಅವರನ್ನ ನೋವಿಗೆ, ಚಿತ್ರಹಿಂಸೆಗೆ ಒಳಗಾಗ್ಸಿದ್ರು. ஒரு மனுஷன்னு சொல்லிட்டு அவங்களே கண்டுபிடிக்க முடியாத அளவுக்கு நோவுக்குள்ள அவங்களுக்கு கஷ்டப்பட்டு இருக்காங்க. ಯೇಸು ಸ್ವಾಮಿಯ ಶರೀರ ಈ ಮಾಂಸವಾದದ್ದು ಶಿಲುಬೆ ಮೇಲೆ ನೇತಾಡ್ತಾ ಇದೆ. ಅದು ನೇತಾಡ್ತಾ ಇರೋದು ಮನುಷ್ಯನ ಅಥವಾ ಬೇರೆ ಏನೋನ, ಏನದು ನೇತಾಡ್ತಾ ಇದೆ ಅನ್ನೋದಕ್ಕೆ ಗುರುತು ಹಿಡಿಯಕ್ಕೆ ಆಗದೆ ಇರುವಷ್ಟು ಯೇಸು ಸ್ವಾಮಿಯನ್ನ ಜಜ್ಜಿದ್ರು. இயேசுசாமி உடம்பு வந்து சிலுவையில தொங்கிட்டு இருக்கு. அதை பார்க்கும்போது இயேசுசாமியான்னு சொல்லிட்டு கண்டுபிடிக்காத அளவுக்கு இயேசுசாமி அடிச்சிருக்காங்க. ಇಷ್ಟೆಲ್ಲ ಆದ್ರೂ, இவ்வளெல்லாம் ஆனாலும், ಇಷ್ಟೆಲ್ಲ ತಿರಸ್ಕರಿಸಲ್ಪಟ್ರು, இவ்வளெல்லாம் ஒதுக்கப்பட்டாலும், ಇಷ್ಟೆಲ್ಲ ಹಿಂಸೆಗೊಳಗಾದ್ರು இவ்வளெல்லாம் இம்சைக்குள்ள போனாலும் ನಮ್ಮನ್ನ ಅವ್ರು ಮರ್ತಿಲ್ಲ. நம்மள அவரை மறக்கல. ಆ ಪರಿಸ್ಥಿತಿಯಲ್ಲೂ ಸಹ ನಮ್ಮನ್ನ ಅವ್ರು ಮರ್ತಿಲ್ಲ. இந்த நேரத்துல கூட நம்மள ஏசப்பா மறக்கல. ಅವ್ರಿಗೆ ಅಷ್ಟು ನೋವಿದ್ರು அவருக்கு அவ்வளவு நோவு இருந்தாலும் ಎಲ್ಲವನ್ನ ಸಹಿಸ್ಕೊಂಡ್ರು, எல்லாமும் தாங்கிட்டாங்க. ಎಲ್ಲಾನು ಸಹಿಸ್ಕೊಂಡ್ರು. எல்லாமும் தாங்கிட்டாங்க. ಎಲ್ಲ ಕಷ್ಟ, ಎಲ್ಲ ಇಕ್ಕಟ್ಟು, ಎಲ್ಲ ಅವಮಾನ, ಎಲ್ಲ ವೇದನೆ, ಎಲ್ಲ ನಿಂದನೆ, ಎಲ್ಲವನ್ನ ನಮಗೋಸ್ಕರ ಅವರು ಸಹಿಸ್ಕೊಂಡು ಹೋದ್ರು. எல்லா கஷ்டம், எல்லா அவமானம், எல்லா நோவு வந்து நம்மளுக்காக அவங்க தாங்கிட்டாங்க. ಅವ್ರನ್ನ ನೋಡಿದ್ರೆ, ಶಿಲ್ಪೆ ಮೇಲೆ ಅವ್ರು ನೇತಾಡ್ತಾ ಇರೋದ ನೋಡಿದ್ರೆ சிலுவையில தொங்கிட்டு இருக்குது அவங்க பார்த்தா ಯಾರು ಅವ್ರನ್ನ ನೋಡ್ಬೇಕು ಅಂತ ಇಷ್ಟಪಡಲ್ಲ. யாரும் அவங்கள பார்க்கணும்னு ಇಷ್ಟಪಡ ಮಾட்டாங்க. ಪಾಪ ಹೆಂಗ್ ಇಷ್ಟು ಚೆನ್ನಾಗಿದೆ ಅಂತ ನೋಡಕ್ಕಾಗಲ್ಲ. ಕಣ್ಣಿಂದ ತಿರುಗೂ ಸಹ ಅವ್ರ ಕಡೆ ನೋಡಕ್ಕೆ ಆಗೋದಿಲ್ಲ. ಕಣ್ಣಿಂದನೂ ನೋಡಕ್ ಆಗದೆ ಇರುವಷ್ಟು ಅವ್ರನ್ನ ಜಜ್ಜಿದ್ರು, ಹೊಡೆದ್ರು. கண்ணிலிருந்து பார்க்க முடியாத அளவுக்கு அவங்கள அடிச்சிருக்காங்க. He was beaten to an extent where even people could not even have a look at him. அந்த ஜனங்க வந்து அவங்கள பார்க்க முடியாத அளவுக்கு வந்து அப்படியே அடிச்சிருக்காங்க. ಓದ್ರಿ ವಚನ ಓದಿ ಇವಾಗ. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವರ ಮುಖವು ಲೋಕದಲ್ಲಿ ಜಗತ್ತಿನಲ್ಲಿರುವಂತ ಸಕಲ ಜನರ ಮುಖಕ್ಕಿಂತಲೂ, ನಿಮ್ಮ ಮುಖ ನೋಡ್ಕೊಳ್ರಿ. உங்க மூஞ்சி பாத்துக்கங்க. ಎಷ್ಟು ಜನ ನೋಡಿದ್ರಿ ಬೆಳಗ್ಗೆ ಎದ್ದು ಮುಖಾನ? எத்தனை பேர் மூஞ்சி பாத்துங்க? காலையில ಎಷ್ಟು ಜನ ನೋಡ್ಕೊಂಡ್ರಿ? எத்தனை பேர் பாத்துக்கிட்டு? ನಿಮ್ಮ ಮುಖ ಹೆಂಗಿದೆ? மூஞ்சி எப்படி இருக்கு? ಆದ್ರೆ ಯೇಸು ಸ್ವಾಮಿ ಮುಖ ಆ ಥರ ಇರಲಿಲ್ಲ. ஆனா இயேசுசாமி மூஞ்சி அப்படி இல்ல. ಯೇಸು ಸ್ವಾಮಿ ಆ ಥರ ನೋಡ್ಕೊಳ್ಳೋ ಥರ ಅವರು ನೋಡ್ಕೊಳ್ಳೋ ಥರ ಇರಲಿಲ್ಲ. ಇನ್ನೊಬ್ರು ಅವ್ರ ಮುಖವನ್ನ ನೋಡೋ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. அவங்களும் அவங்க மூஞ்ச பார்க்க முடியல, அங்க இருக்கிற ஜனங்களும் அவங்க மூஞ்ச பார்க்க முடியாத அளவுக்கு ಅವರ ಮುಖವು, ಓದಿ, ಅವರ ಮುಖವು ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವರ ರೂಪವು ಎಲ್ಲ ನರ ಜನ್ಮದವರ ರೂಪಕ್ಕಿಂತಲೂ, ಎಲ್ಲ ಅಂದ್ರೆ ಜೀವಂತವಾಗಿರುವಂತ ನರ ಜನ್ಮಗಳಿದೆ. உயிரோட இருக்கிற ஜீவராசி. ಕರೆಕ್ಟ್, ಅದೇ ತಾನೇ ಅರ್ಥ. ಅದಕ್ಕೆ ನರಜೀವ ಅಂದ್ರೆ ಏನಪ್ಪ? ಲೈಫ್ ಇರುವಂತ ಎಲ್ಲ ಪ್ರಾಣಿ. ಆಮೇಲೆ ಇಂಗ್ಲಿಷ್ ಅಲ್ಲಿ ಏನಿದೆ ಓದು. Just as many were astonished at you, so his visage was marred more than any man, and his form more than any sons of men. ನನ್ನ ಬೈಬಲ್ ಅಲ್ಲಿ ಹೆಂಗಿದೆ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಓದ್ತೀನಿ ನಾನು. ಹಿಸ್ ಅಪಿಯರೆನ್ಸ್ ವಾಸ್ ಸೋ ಡಿಸ್ಫಿಗರ್ಡ್ ದಟ್ ಹಿ ಡುಡ್ ನಾಟ್ ಲುಕ್ ಲೈಕ್ ಅ ಮ್ಯಾನ್. ಅಂದ್ರೆ ಅವರ ರೂಪ ಎಷ್ಟು ಅಘೋರವಾಗಿ ಬದಲಾಗ್ಬಿಟ್ಟಿದೆ ಅಂದ್ರೆ ಮನುಷ್ಯ ಅಂತ ಅನ್ನೋದಕ್ಕೆ ಗುರುತೇ ಇಲ್ಲ. அவங்களோட ரூபம் எப்படி மாறி இருக்குன்னா மனுஷன்னு சொல்றதுக்கு இல்ல. ಓದಿ. ಆತನ ರೂಪವು, ಆತನ ರೂಪವು ಎಲ್ಲ ನರ ಜನ್ಮದವರ ರೂಪಕ್ಕಿಂತಲೂ ವಿಕಾರಿಯಾಗುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದಾರೋ ಹಾಗೆ ಅನೇಕರು ಜನಾಂಗದವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರೂಪನೇ ಮನುಷ್ಯ ಅನ್ನೋದಕ್ಕೆ ರೂಪ ಇಲ್ಲ. ಹಂಗಂದ್ರೆ ಒಂದು ಮಾಂಸದ ಅಂಗಡಿಗೆ ಹೋದ್ರೆ ಕರಿಗಡಿಗೆ ಪೋನಾಕ கறிக்கு போனானா ಅದು ಮಾಂಸ ನೇತಾಕಿರ್ತಾರೆ.
அங்க கறி தொங்கிட்டு இருக்கும். ಕರೆಕ್ಟಾ? ಆ ಮಾಂಸನ ನೋಡಿದ ತಕ್ಷಣ ನಾವು ಗುರ್ತಿಡಿತೀವಿ, ಇದು ಚೆನ್ನಾಗಿರೋ ಮಾಂಸ, ಇದು ಬಲ್ತಿರೋ ಮಾಂಸ, ಇದು ಚೆನ್ನಾಗಿದೆ, ಇದು ಕೋಳಿ ಮಾಂಸ, ಇದು ಮಟನ್ನು. அது பார்த்த உடனே நம்ம கண்டுபிடிப்போம் அது நல்லா இருக்கா நல்லா இல்லையான்னு. ಅಟ್ಲೀಸ್ಟ್ ಕಾಲು ಕೈ ಯಾವ್ದು ಅಂತ ನೋಡಿ ಗುರ್ತಿಡಿಬಹುದು. கால் கை பார்த்து கண்டுபிடிக்கலாம். ಆದ್ರೆ ಯೇಸು ಸ್ವಾಮಿನ ஆனா இயேசு சாமிய ನೇತಾಡ್ತಾ ಇರೋದು ಒಬ್ಬ ಮನುಷ್ಯ ಅಂತ ಗುರ್ತಿಡಿಯಕ್ಕೇನೆ ಸಾಧ್ಯ ಇಲ್ಲ. தொங்கிட்டு இருக்கிற ஒரு மனுஷன்னு சொல்லிட்டு கண்டுபிடிக்கவே முடியல. ಯೋಚನೆ ಮಾಡ್ರಿ, யோசிச்சு பாருங்க. ಯೋಚನೆ ಮಾಡ್ರಿ, யோசிச்சு பாருங்க. ಹೆಂಗಿದ್ದಿರ್ಬೋದು. ನಾವು ಚಿತ್ರ ನೋಡ್ತೀವಿ, ಏನೋ ಕೈಯಲ್ಲಿ ಕುರಿ ಇಟ್ಕೊಂಡು ಕೂತ್ಕೊಂಡಿರತ್ತಾರ, ಕುರಿ ಎಲ್ಲ ಇಟ್ಕೊಂಡು ಕೂತಿಲ್ಲ ರೀ ಅವರು. நம்ம பாப்போம் இயேசு சாமி வந்து ஏதோ ஒரு ಇದೇನಿದು? ಏನಿದೆ ನನ್ನ ಕೈಯಲ್ಲಿ? ಏನಿದೆ? கையில என்ன இருக்கு? ಏನಿದು? என்னது அது? ಆ? ಬಟ್ಟೆ ಚಿಂದಿ ಬಟ್ಟೆ, ಚಿಂದಿ ಬಟ್ಟೆ ಇದೆ. ಓಕೆ, கிழிஞ்சு போன துணி இருக்கு. ಕರೆಕ್ಟಾಗಿ ಹೇಳೋದು, ಚಿಂದಿ ಬಟ್ಟೆ. ಆಮೇಲೆ கரெக்டா சொன்னாங்க. ಹೆಂಗ್ ಕಾಣಿಸತ್ತೆ ಇದು? எப்படி தெரியுது இது? ಚಿಂದಿ ಬಟ್ಟೆ கிழிஞ்சு போன துணி. ಯಾವುದಕ್ಕೂ ಉಪಯೋಗ ಮಾಡೋಕ್ಕಾಗತ್ತೆ? எதுக்கு யூஸ் பண்ண முடியும்? ಯಾವುದಕ್ಕೂ ಉಪಯೋಗ ಮಾಡಕ್ಕೆ ಬರಲ್ಲ. எதுக்கு உபயோகம் பண்ண முடியாது. ಇದು ಆಕ್ಚುಲಿ ಚಿಂದಿ ಬಟ್ಟೆ ಅಲ್ಲ. ಇದು ஆனா அது கிழிஞ்சு போன துணி இல்ல. ಇದು ಚಿಂದಿ ಬಟ್ಟೆ ಅಲ್ಲ. ಇದು கிழிஞ்சு போன துணி. ಇದು ಶರ್ಟ್. அது ஒரு ஷர்ட். ಹೋಗಿ ನಾನು ದುಡ್ಡು ಕೊಟ್ಟು ತಗೊಂಬಂದೆ. போய் நான் காசு கொடுத்து ಹೊಸ ಶರ್ಟ್, புது ஷர்ட். ಹೊಸಾದು. புதுசு. ಏನಕ್ಕೆ ಹಿಂಗಾಯ್ತು ಅಂತಂದ್ರೆ, எதுக்கு இப்படி ஆயிடுச்சுன்னா ಒಂದು 4 ವಾರದಿಂದ ನಾನು ಮಾತಾಡ್ತಾ ಇದ್ದೆ, ಚಾವಟಿ ಎಂದು ಹೊಡೆದಾಗ ಯೇಸು ಸ್ವಾಮಿಯ ಶರೀರ ಹೇಗೆ ಕಿತ್ಕೊಂಡ್ಬಂತು ಅಂತ ಆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿಸೋದಕ್ಕೆ ಇದನ್ನ ತಗೊಂಬಂದೆ. 4 வாரம் முன்னாடி நான் பேசின சாட்டில் அடிக்கும் போது இயேசு சாமி உடம்புல இருக்கிற சரீரம் எப்படி பிடிச்சிட்டு வந்ததுன்னு சொல்லிட்டு ಇವಾಗ ಇದು ಏನು ಅಂತಾನೆ ಯಾರಿಗೂ ಗೊತ್ತಿಲ್ಲ, இப்ப இது என்ன ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾಕೆ? ரொம்ப பேருக்கு தெரியலையா? ಇದು ಹೇಗಿತ್ತು ಅಂತ ಗೊತ್ತಿಲ್ಲ. ಇದು ಶರ್ಟು, ಆದ್ರೆ ಇವತ್ತು ಇದು ಹೇಗಿದೆ? ஆனா இப்ப அது எப்படி இருக்கு? ಹೆಂಗಿದೆ? எப்படி இருக்கு? ಸೂರ್ಸೂರಾಗಿದೆ. பீஸ் பீஸா ಶರ್ಟ್ ಆಗಿದ್ದಿದ್ರೆ ಏನ್ ಮಾಡ್ಬೋದಾಗಿತ್ತು? ಇದನ್ನ என்ன பண்ணிருக்கலாம்? ಉಪಯೋಗಿಸ್ಕೊಬಹುದು, யூஸ் பண்ணிருக்கலாம், ಹಾಕೊಬಹುದು, போட்டுருக்கலாம், ನಮ್ಮ ಶರೀರವನ್ನ ಕವರ್ ಮಾಡ್ಕೊಬಹುದು. நம்ம ಶರೀரம் வந்து கவர் பண்ணிருக்கலாம். ಇವಾಗ ಇದನ್ನ ಏನ್ ಮಾಡಕ್ಕಾಗತ್ತೆ? இப்ப இது என்ன பண்ண முடியும்? ಏನು? எதுவும் பண்ண முடியாது. ನನಗೋಸ್ಕರ ನಿನಗೋಸ್ಕರ ಯೇಸು ಸ್ವಾಮಿ ಆ ಥರನೇ ಬದಲಾಗಿದೆ. எனக்காக உனக்காக இயேசು சாமி ನನಗೋಸ್ಕರ ನಿನಗೋಸ್ಕರ ಯೇಸು ಸ್ವಾಮಿಯ ಶರೀರ, ಆತನ ರೂಪ, ಆತನ ಆಕಾರ, ಆತನ ಮುಖ ಅಘೋರವಾಗಿ ರೂಪ ಇಲ್ಲದೆ ಚಿಂದಿ ಚಿಂದಿಯಾಗಿ ಉಪಯೋಗನೇ ಮಾಡಕ್ಕಾಗದೇ ಇರುವಷ್ಟು ರೀತಿಯಲ್ಲಿ ಆತನ ಜಜ್ಜಲ್ಪಟ್ಟ. எனக்காக உனக்காக இயேசு சாமி வந்து ரூபமே இல்லாம மூஞ்சில வந்து அங்காரமே இல்லாம வந்து எனக்காக உனக்காக அடிக்கப்பட்டார். ಯೆಶಾಯ ಬರೆದ ಪುಸ್ತಕ 53ನೇ ಅಧ್ಯಾಯ ஏசாயா இந்த புத்தகம் 53 3ನೇ ವಚನದಿಂದ 5ನೇ ವಚನವರೆಗೂ ನಾವು ಓದೋಣ. 3வது வசனದಿಂದ 5வது வசனம் பார்ப்போம். ಅವನು ಧಿಕ್ಕರಿಸಲ್ಪಟ್ಟನು. ಅವನು ಧಿಕ್ಕರಿಸಲ್ಪಟ್ಟನು ಹಾಗಂದ್ರೆ ಏನ್ ಅರ್ಥ? ಯಾರಿಗೂ ಬೇಡದೆ, ಯಾರಿಗೂ ಬೇಡ. ಇದು ಯಾರಿಗೆ ಬೇಕು? ಇದು ಯಾರಿಗೆ தேவை? ಯಾರಿಗಪ್ಪ ಬೇಕಿದು? ಇದು ಯಾರಿಗೆ தேவை? ಯಾರಿಗಾದ್ರೂ ಬೇಕಾ? ಯಾರಿಗಾದ್ರೂ தேவை? ತಗೊಂಡೋಗ್ತೀರಾ? ಯಾರಿಗಾದ್ರೂ ಯಾರ ಮನೆಗೆ ತಗೊಂಡೋಗಿ ಉಪಯೋಗ ಮಾಡ್ತೀರಾ? ಮಾಡಕ್ ಬರತ್ತಾ? ಮಾಡಕ್ ಬರತ್ತಾ? ಎಲ್ಲರಿಂದ ಧಿಕ್ಕರಿಸಲ್ಪಟ್ಟನು, ಎಲ್ಲರಿಂದನೂ ಧಿಕ್ಕರಿಸಲ್ಪಟ್ಟನು. எல்லாரும் ತಳ್ಳಪಟ್ಟಾರ. ಎಲ್ಲ ಇಲ್ಲಿ ನೋಡ್ರಿ, எல்லாம் இங்க பாருங்க. ಎಲ್ಲರೂ ಬೇಡ ಅನ್ನುವಷ್ಟಕ್ಕೆ ಆತನು ಧಿಕ್ಕರಿಸಲ್ಪಟ್ಟ. யாருமே வேணாம்னு சொல்லிட்டு தள்ளப்பட்டாங்க. ಯಾಕೆ ಧಿಕ್ಕರಿಸಲ್ಪಟ್ಟ? எதுக்கு தள்ளப்பட்டாங்க? ಆ ಸ್ಥಾನದಲ್ಲಿ ಧಿಕ್ಕರಿಸಲ್ಪಟ್ಟಂತವರಾಗಿರುವ ನಮ್ಮನ್ನ ತಂದೆಯಾದ ದೇವರು ಸ್ವೀಕಾರ ಮಾಡುವಂತೆ ಆತನು ಧಿಕ್ಕರಿಸಲ್ಪಟ್ಟ. அந்த ஸ்தானத்துல தள்ளப்பட்ட நம்மள வந்து இயேசு ಸ್ವಲ್ಪ ಜನಕ್ಕೆ ನಾನು ಮಾತಾಡೋದು ಬೋರ್ ಆಗಿರತ್ತೆ. சில பேருக்கு நான் பேசுறது வந்து போரா இருக்கும். ನನಗೆ ಚಿಂತೆ ಇಲ್ಲ, ನಿಂಗೆ ಬೋರ್ ಆದ್ರೆ ಏನು, ಬೋರ್ ಆಗಿಲ್ಲ ಅಂದ್ರೆ ನನಗೇನು. ಯೇಸು ಸ್ವಾಮಿ ಬಗ್ಗೆ ನಾನು ಮಾತಾಡಬೇಕು. ಜೀವ ಕೊಟ್ಟಿರೋದು ಯೇಸು ಸ್ವಾಮಿ. ಯೇಸು ಸ್ವಾಮಿ ಬಗ್ಗೆ ಮಾತಾಡೋಕೆ ಜೀವ ಕೊಟ್ಟರು, ನಾನು ಯೇಸು ಸ್ವಾಮಿ ಬಗ್ಗೆನೇ ಮಾತಾಡೋದು. ಯೇಸು ಸ್ವಾಮಿ ಬಗ್ಗೆ ನಾನು ನೀವು ಇಷ್ಟಪಟ್ಟರು ನಾನು ಮಾತಾಡ್ತೀನಿ, ನೀವು ಇಷ್ಟಪಟ್ಟನಾலும் ನೀವು ಇಷ್ಟಪಟ್ಟಿಲ್ಲ ಅಂದ್ರೆ ಯೇಸು ಸ್ವಾಮಿ ಬಗ್ಗೆನೇ ಮಾತಾಡೋದು. ನೀವು ಇಷ್ಟಪಡಲ್ಲನಾலும் ಯೇಸು ಸ್ವಾಮಿ ಬಗ್ಗೆ. ಯಾಕೆ ಅಂದ್ರೆ ಪ್ರಪಂಚದಲ್ಲಿ ಯಾರು ತೋರಿಸಿದಾರ ಪ್ರೀತನ? ಯೇಸು ಸ್ವಾಮಿ ಒಬ್ಬರೇ ತೋರಿಸಿದಾರೆ. ಯಾರು ಮಾಡಕ್ ಆಗದೆ ಇರೋದನ್ನ ಯೇಸು ಸ್ವಾಮಿ ಒಬ್ಬರೇ ಮಾಡಿರೋದು. ಯಾರು பண்ண முடியாதது ಯೇசು ಸ್ವಾಮಿ மட்டும் தான் பண்ணாரு. ಓದಿ, ಎಲ್ಲರಿಂದ ಧಿಕ್ಕರಿಸಲ್ಪಟ್ಟು ಮನುಷ್ಯರು ಸೇರಿಸಿಕೊಳ್ಳದವನು. ಮನುಷ್ಯರು ಯಾರು ಸೇರಿಸಿಕೊಳ್ಳೋದಿಲ್ಲ, ಯಾರು ಸೇರಿಕೊಳ್ಳಲ್ಲ, ಸೇರಿಸಿಕೊಳ್ಳದೇ ಇರುವಂತ ಒಂದು ಸ್ಥಾನಕ್ಕೆ ಹೋದ. ಯಾರು ಸೇರಿಕೊಳ್ಳಲ್ಲ. ಓದಿ ಮುಂದೆ. ಸಂಕಷ್ಟಕ್ಕೊಳಗಾದವನು. ಸಂಕಷ್ಟ ಅಂದ್ರೆ ಏನು? ಕಷ್ಟ. ಕಷ್ಟ ಕಷ್ಟದಲ್ಲಿ ಸಹಿಸಕ್ಕಾಗದೇ ಇರುವಂತ ಒಂದು ಕಷ್ಟ. ಕಷ್ಟದಲ್ಲಿ ಏನೇನೋ ಕಷ್ಟ ಇದೆ, ನಮ್ಮೆಲ್ಲರಿಗೂ ಕಷ್ಟ ಇದೆ. ಆದ್ರೆ ಯೇಸು ಸ್ವಾಮಿ ಅನುಭವಿಸಿದಂತ ಕಷ್ಟ ನಾವ್ ಯಾರು ಅನುಭವಿಸಿರುವಂತ ಕಷ್ಟ ಅಲ್ಲ, ನಾವು ಅನುಭವಿಸದೇ ಇರುವಂತ
அசாதாரணவாத ஒரு கஷ்டம். ஆனா இயேசுசாமி அனுபவிச்ச கஷ்டம் வந்து நாம எல்லாரும் அனுபவப்பட்ட கஷ்டம் இல்ல, யாரும் அனுபவிக்காதது வந்து இயேசுசாமி ಹೋದ ಮುಂದೆ ವ್ಯಾಧಿ ಪೀಡಿತನು. ವ್ಯಾಧಿ ಪೀಡಿತನು. ಯಾಕೆ ವ್ಯಾಧಿ ಆಯ್ತು? ಅವರ ಮೈಯೊಳಗಡೆ ಏನಕ್ಕೆ ವ್ಯಾಧಿ ಬಂತು? அவங்க உடம்புல எதுக்கு நோய் வந்தது? ನಾವು ಶಾರೀರಿಕವಾಗಿ ನೋಡಿದ್ರು, ಆತ್ಮಿಕವಾಗಿ ನೋಡಿದ್ರು, ಲೌಕಿಕವಾಗಿ ನೋಡಿದ್ರು, ಯಾವ ತರ ನೋಡಿದ್ರು ನಮ್ಮ ನೋವು, ನಮ್ಮ ಕಷ್ಟ, ನಮ್ಮ ವೇದನೆ ಎಲ್ಲ ಅವ್ರ ಶರೀರದ ಮೇಲೆ ಹೋಯ್ತು. நம்ம உலக பிரகாரம் பார்த்தாலும் வந்து நமக்குள்ள இருக்கிற கஷ்டம் வந்து ನೀವು ಹೆಂಗ್ ಬೇಕಾದ್ರೂ ನೋಡ್ರಿ. ಲೌಕಿಕವಾಗಿ ನೋಡ್ತೀರಾ, நம்ம உலக பிரகாரமா பார்க்கலாம். ಮೆಡಿಕಲ್ ಆಗಿ ನೋಡಿದ್ರು ನಮ್ಮ ಪಾಪ ಶಾಪನೆಲ್ಲ ನಮ್ಮ ಕಾಯಿಲೆನೆಲ್ಲ ಅವ್ರು ಹೊತ್ಕೊಂಡಿದ್ದಾರೆ. மெடிக்கல்ல பார்த்தாலும் நம்ம பாவம் கஷ்டம். ಆತ್ಮಿಕವಾಗಿ ನೋಡ್ತೀರಾ, ಆತ್ಮಿಕ ಜೀವನದಲ್ಲಿ ನೋಡಿದ್ರು ನಮ್ಮ ಕಾಯಿಲೆ ರೋಗವನ್ನ ಅವರು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಎಲ್ಲಿ? ಅವರ ಶರೀರದ ಮೇಲೆ. ஆய்வுரு வாக்கில பார்த்தாலும் நம்ம நோய்கள் வந்து கொண்டாரு. ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಜನರು ಓರೆ ಮಾಡುವಂತೆ ಕರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಹಂಗಂದ್ರೆ ಏನು? ಅಂದ್ರೆ ನಾವು ಏನದು? ದೇವರು ಇವಾಗ இப்போ ಇದಕ್ಕೊಂದು ವ್ಯಾಲ್ಯೂ ಐತಾ? இதுக்கு ஒரு வேல்யூ இருக்கா? ಐತಾ ಇಲ್ವಾ? இருக்கா இல்லையா? ಎಷ್ಟಿದೆ ವ್ಯಾಲ್ಯೂ? அது எவ்வளவு வேல்யூ? ಸರಿ, ಇದಕ್ಕೆ ಎಷ್ಟು ವ್ಯಾಲ್ಯೂ? சரி, இதுக்கு எவ்வளவு வேல்யூ? ₹500. ಇದಕ್ಕೆ ಎಷ್ಟು ವ್ಯಾಲ್ಯೂ? அதுக்கு எவ்வளவு? ಎಷ್ಟು ವ್ಯಾಲ್ಯೂ? ಯಾವ್ದು ದೊಡ್ಡದು ಇದ್ದಲ್ಲಿ? இது எவ்வளவு இருக்கு? ಇವಾಗ ಇದಕ್ಕೆ ಯಾವಾಗ ವ್ಯಾಲ್ಯೂ? இப்போ இதுக்கு எப்போ வேல்யூ வரும்? ಇವಾಗ ಇದಕ್ಕೆ ವ್ಯಾಲ್ಯೂ ಇದೆಯಾ ಇಲ್ವಾ? இப்போ அது வேல்யூ இருக்கா இல்லையா? ಇವಾಗ ಇದಕ್ಕೆ ಎಷ್ಟು ವ್ಯಾಲ್ಯೂ? இப்போ அதுக்கு எவ்வளவு வேல்யூ? ಯಾಕಿಲ್ಲ? எதுக்கு இல்ல? ಯಾಕೆ எதுக்கு? ರೀ ₹2,000 ನೋಟ್ರಿ ಇದು. 2000 ரூபாய் நோட் அது. ಹಾ, ಏನಾಯ್ತು? ವ್ಯಾಲ್ಯೂ ಇಲ್ವಾ ಇದಕ್ಕೆ? ಹಂಗಂದ್ರೆ வேல்யூ இல்ல. ஓ, ಫ್ರೀಯಾಗಿ ಕೊಡ್ತೀನಿ ತಗೊಳ್ಳಿ. ஃப்ரீயா தரேன். ಯಾಕೆ ವೇಸ್ಟು? எதுக்கு வேஸ்ட்? ವೈ ಇಸ್ ದಿಸ್ ವೇಸ್ಟ್? ಏನಕ್ಕೆ ಇದು ವೇಸ್ಟು? ₹2,000 ಎಷ್ಟು ಸೊನ್ನೆ? 2000 ரூபாய் எவ்வளவு? ಹಾ, ಎಷ್ಟು ಸೊನ್ನೆ? ಎಷ್ಟು 100 ಸೇರಿದ್ರೆ 2,000 ಆಗತ್ತೆ? எவ்வளவு 100 சேர்த்தா 2000? ಎಷ್ಟು 10 ಸೇರಿದ್ರೆ 2,000 ಆಗತ್ತೆ? எவ்வளவு 10 சேர்த்தா 2000 ரூபாய்? ಅಷ್ಟು ವ್ಯಾಲ್ಯೂ ಐತೆ ಇದಕ್ಕೆ. அவ்வளவு வேல்யூ இருக்காது. ಇವಾಗ ಇದಕ್ಕೆ ವ್ಯಾಲ್ಯೂ ಇದೆಯಾ ಇಲ್ವಾ? இப்போ அது வேல்யூ இருக்கா இல்லையா? ಯಾಕೆ ಇಲ್ಲ? எதுக்கு இல்ல? ಹಾ, ಅರ್ಥ ಆಗ್ತೈತಾ? புரியுதா? ಅರ್ಥ ಆಗ್ತದೆ ಯಾರಿಗಾದ್ರು? புரியுதா? ₹2,000 ನೋಟ್ ಇದು. 2000 ரூபாய் நோட் அது. ಗೌರ್ಮೆಂಟ್ ಪ್ರಿಂಟ್ ಮಾಡಿರೋ ನೋಟು. கவர்மெண்ட் பிரிண்ட் பண்ண நோட். ಗೌರ್ಮೆಂಟೇ ಇದನ್ನು ಕೊಟ್ಟಿರೋದು. கவர்மெண்ட் தான் அது கொடுத்து. ಲೀಗಲ್, ದಿಸ್ ಇಸ್ ಎ ಲೀಗಲ್ ಟೆಂಡರ್ ಫಾರ್ ಅಸ್ ಟು ಯೂಸ್. ನಾವು ಉಪಯೋಗ ಮಾಡೋದಕ್ಕೆ, ಡೈಲಿ ಖರೀದಿಗೆ, ಮಾರಾಟ ಮಾಡೋದಕ್ಕೆ, ಕೊಂಡ್ಕೊಳ್ಳೋದಕ್ಕೆ ಉಪಯೋಗ ಮಾಡುವಂಥ ನೋಟು. நான் யூஸ் பண்ணதுக்காக அது கொடுத்திருக்க நோட். ಅರ್ಥ ಆಗ್ತೈತಾ? புரியுதா? ಕಿತ್ತೋಗಿದ್ದು ಬಂದು ₹2,000 ನೋಟ್ ಅಲ್ಲ, கிழிஞ்சு போனது வந்து 2000 ரூபாய் நோட் இல்ல. ಬರೀ ಒಂದು ₹2,000 ನೋಟ್ ಕಿತ್ತಾಕಿದ್ದೀವಿ. வெறும் 2000 ரூபாய் நோட் கிழிச்சதுக்கே அவ்வளவு சவுண்ட். ಯೇಸು ಸ್ವಾಮಿಯ ಶರೀರಕ್ಕೆ ಕೋಟಿ 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 ಎಷ್ಟು ಕೋಟಿ ಕೊಟ್ಟರು? ಪ್ರಪಂಚದಲ್ಲಿ ಜಗತ್ತಲ್ಲಿರೋ ಎಲ್ಲ ದುಡ್ಡು ಸೇರಿಸಿ ಲೆಕ್ಕ ಮಾಡಿ, ಎಲ್ಲ ಬಂಗಾರ, ಎಲ್ಲ ವಜ್ರ, ಎಲ್ಲ ವೈಡೂರ್ಯ, ಏನೇನು ಕಳ್ಳಿಗಳಿದೆ ಎಲ್ಲ ಸೇರಿ ತೂಕ ಹಾಕಿದ್ರು ಯೇಸು ಸ್ವಾಮಿಯ ಶರೀರಕ್ಕೆ, ಆತನ ರಕ್ತಕ್ಕೆ ಬೆಲೆ ಇಲ್ಲ. ಆದ್ರೆ ಅಷ್ಟು ಬೆಲೆ ಬಾಳ್ತಕ್ಕಂಥವ್ರು, ಅಷ್ಟು ಅವಳ ಬೆಲೆ ಉಳ್ಳವರು, ಅವ್ರಿಗೆ ಅಷ್ಟು ವ್ಯಾಲ್ಯೂ ಇದೆ, ಅವ್ರು ಅಷ್ಟು ದೊಡ್ಡವರು. ನನಗೋಸ್ಕರ ನಿನ್ಗೋಸ್ಕರ ಅವ್ರು ಏನಾಗ್ಬಿಟ್ರು? ವ್ಯಾಲ್ಯೂನೇ ಇಲ್ಲದೆ ಇರುವ ಹಾಗೆ ಬದಲಾಗ್ಬಿಟ್ರು. He became valueless for you and for me, so that we will have some value on this world. நம்மளுக்காக, எனக்காக, உனக்காக வேல்யூவே இல்லாத ஆனார். ஆனா நாம வேல்யூவா இருக்கணும். ಮುಂದೆ ಓದಿ. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅವನು ಅನುಭವಿಸಿದನು. ಅವನು ಹೊತ್ತವರೇ ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು,
ಪೆಟ್ಟು ತಿಂದವನು, ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಹಾ, ನಮ್ಮ ದ್ರೋಹಿಗಳ ದೇಶದಿಂದ ನಮ್ಮ ದ್ರೋಹಗಳ ದೆಸೆಯಿಂದ. ಅವನಿಗೆ ಗಾಯವಾಯಿತು. ರೇ, ಯಾರ್ರೀ ದ್ರೋಹಿಗಳು? ಯೇಸು ಸ್ವಾಮಿನ ದ್ರೋಹ ಮಾಡಿದ್ರು. ಯೇಸು ಸ್ವಾಮಿ ದ್ರೋಹ ಮಾಡಿದ್ರು. ಯಾರು ದ್ರೋಹಿ? ಯಾರು ದ್ರೋಹಿ? ದ್ರೋಹ ಮಾಡೋದು ಯಾರು? ದ್ರೋಹ ಮಾಡೋದು ಯಾರು? ನಾನೇ. ನಾನು. ನನ್ನ ದ್ರೋಹಕ್ಕೋಸ್ಕರನೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ದ್ರೋಹಿಯಾಗಿ ಸತ್ರು. ನಾವನ್ನ ದ್ರೋಹಕ್ಕಾಗದ ಯೇಸು ಸ್ವಾಮಿ ಒಂದು ಶಿಲುಬೆ ಮೇಲೆ ದ್ರೋಹ. ಮುಂದೆ ಓದಿ. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಯೇಸು ಸ್ವಾಮಿ ಅಪರಾಧ ಮಾಡಿಲ್ಲ. ಯೇಸು ಸ್ವಾಮಿ ಪಾಪ ಪನ್ನಲ್ಲ. 2 ವಾರದಿಂದ ನಾವು ನೋಡಿದ್ವಿ. ನಾವು 2 ವಾರದಿಂದ ಏನ್ ನೋಡಿದ್ವಿ? ಯಾರೆಲ್ಲ ನ್ಯಾಯ ವಿಚಾರಣೆ ಮಾಡ್ಬೇಕು, ನ್ಯಾಯ ವಿಚಾರಣೆ ಮಾಡಿದ್ರು. ನ್ಯಾಯ ವಿಚಾರಣೆ ಮಾಡಿದ ಅಷ್ಟು ಜನ ಏನ್ ತೀರ್ಪು ಕೊಟ್ರು? ಈತನು ನಿರಪರಾಧಿ. ಯೇಸು ಸ್ವಾಮಿ ನಿರಪರಾಧಿ. ಯೇಸು ನಿರಪರಾಧಿ. ಹೇಳಿ ನೋಡೋಣ, ಒಂದು 10 ಸಲ ಹೇಳಿ ನೋಡೋಣ. ಯೇಸು ನಿರಪರಾಧಿ ಅಂತ ಹೇಳಿ ನೋಡೋಣ. ಜೀಸಸ್ ಇಸ್ ನಾಟ್ ಕನ್ವಿಕ್ಟೆಡ್. ಯೇಸು ಸ್ವಾಮಿ ನಿರಪರಾಧಿ. ಥ್ಯಾಂಕ್ ಯು. ಯೇಸು ಸ್ವಾಮಿ ನಿರಪರಾಧಿ. ಆದ್ರೆ ಆತನ ತಗೊಂಡೋಗಿ ಶಿಲುಬೆ ಮೇಲೆ ಹಾಕಿ ಖಂಡಿಸಿ ತಲೆ ಮೇಲೆ ಪಟ್ಟಾನು ಕೊಟ್ರು. ಏನಂತ ಪಟ್ಟ ಕೊಟ್ರು ಗೊತ್ತಾ? ಜಗತ್ತಲ್ಲಿ ಯಾರಿಗೂ ಕೊಡದೇ ಇರೋ ಪಟ್ಟ ಅದು. ಯೇಸು ಸ್ವಾಮಿ ಅದರಲ್ಲೂ ಯೇಸು ಸ್ವಾಮಿ ವಿಶೇಷತೆ ಇದೆ. ಜಗತ್ತಲ್ಲಿ ಸಾಯವನ್ ಯಾರಿಗಾದ್ರು ರಾಜ ಅಂತ ಪಟ್ಟ ಕೊಟ್ಟು ಸಾಯಿಸ್ತಾರ? ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಹಾಕಿದ ಪಟ್ಟ ಏನ್ ಕೊಟ್ರು ಗೊತ್ತಾ? ಈತನು ರಾಜ ಅಂತ ಪಟ್ಟ ಕೊಟ್ಟರು. ಚಕಳೆ ತಗೊಳ್ಳಿ. ಅದಕ್ಕೆ ಹೇಳೋದು ಯೇಸು ಸ್ವಾಮಿದು ನೀವು ಏನೇ ತಗೊಳ್ಳಿ, ಯಾವ ಕಡೆ ಹೆಂಗ್ ಬೇಕಾದ್ರೂ ತಿರುಗಿಸ್ರಿ, ಯಾವ ಕಡೆ ತಿರುಗಿ ಏನ್ ಬೇಕಾದ್ರೂ ನೋಡ್ರಿ, ಯೇಸು ಸ್ವಾಮಿಯಲ್ಲಿ ವಿಶೇಷತೆ ಇದ್ದೇ ಇರುತ್ತೆ. There is always something special about Jesus. Always there is always something special about Jesus. ಯಾವಾಗ್ಲೂ ಅಷ್ಟೇ ಯೇಸು ಸ್ವಾಮಿಯಲ್ಲಿ ವಿಶೇಷತೆ ಇದ್ದೇ ಇರುತ್ತೆ. ನಾನು ಇದನ್ನ ಬರ್ಕೊಂಬಂದಿಲ್ಲ, ಇಲ್ಲಿ ಬಂದು ನಿಂತ್ಕೊಂಡಿದ ಮೇಲೆ ಪವಿತ್ರಾತ್ಮ ಹೇಳಿದ್ರು. ಏನಂತ ಹೇಳಿದ್ರು? ಕ್ರಿಮಿನಲ್ ಹೋಗಿ ಯಾಕೆ ಇವನು ರಾಜ ಅಂತ ಪಟ್ಟ ಕೊಡ್ತಾರೆ? ಯಾವ ಕ್ರಿಮಿನಲ್ ಆತರ ಪಟ್ಟ ಕೊಟ್ಟಿದ್ದಾರೆ? ಯಾವ ಕ್ರಿಮಿನಲ್ಗೂ ಪಟ್ಟ ಕೊಟ್ಟಿಲ್ಲ. ಆದ್ರೆ ಯೇಸು ಸ್ವಾಮಿಗೆ ಪಟ್ಟ ಕೊಟ್ಟು ರಾಜ ಅಂತ ಘೋಷಣೆ ಮಾಡಾಯ್ತು. ಆತನ ಅಪರಾಧಿಯ ಸ್ಥಾನದಲ್ಲಿ ಇದ್ರೂ ಸಹ, ಆತನ ಮೇಲೆ ಅಪರಾಧದ ಹೊರೆಯನ್ನು ಹಾಕಿದ್ರು ಸಹ, ಆ ಹೊರೆ, ಆ ಅಪರಾಧ ಏನು ಅಂತ ಹಾಕ್ತಾರೆ? ಯೇಸು ಸ್ವಾಮಿನೇ ರಾಜ. ಜೀಸಸ್ ಇಸ್ ಕಿಂಗ್. ಯೇಸು ಸ್ವಾಮಿನೇ ರಾಜ. ಯೇಸು ಸ್ವಾಮಿ ಒಬ್ಬರೇ ರಾಜ. ಯೇಸು ಕ್ರಿಸ್ತನು ಒಬ್ಬ ಮಾತ್ರನೇ ರಾಜ. ಹಲ್ಲೆಲೂಯಾ. ಮಕ್ಕಳಲ್ಲಿ ನೋಡಿ, ಯೇಸು ಸ್ವಾಮಿ ಒಬ್ಬರೇ ರಾಜ ಅಂತ ಹೇಳಿ. ಓನ್ಲಿ ಜೀಸಸ್ ಇಸ್ ದ ಕಿಂಗ್. Only Jesus is the king. Jesus alone is the king. Hallelujah. ಯೇಸು ಸ್ವಾಮಿ ಬಗ್ಗೆ ಹೇಳಿರುವಂತ ಎಲ್ಲಾ ಪ್ರವಾದನೆಗಳು ಯೇಸು ಸ್ವಾಮಿಗೆ ಗೊತ್ತು. ಯೇಸು ಸ್ವಾಮಿ ಯಾವ ತರವಾದ ಮರಣವನ್ನು ಸಂಧಿಸುತ್ತಾರೆ ಅಂತ ಯೇಸು ಸ್ವಾಮಿಗೆ ಗೊತ್ತಿತ್ತು. ಅವರ ಮರಣ ಹೇಗಿರುತ್ತೆ, ಎಷ್ಟು ಅಗೌರವಾಗಿರುತ್ತೆ ಅಂತ ಯೇಸು ಸ್ವಾಮಿಗೆ ಗೊತ್ತಿತ್ತು. ಯೇಸು ಸ್ವಾಮಿಗೆ ಗೊತ್ತಿರೋದ್ರಿಂದಾನೇ ಯೇಸು ಸ್ವಾಮಿ ಬಂದು ಈ ಲೋಕದಲ್ಲಿ ಯಾಕೆ ಬಂದ್ರು ಗೊತ್ತಾ? The reason Jesus Christ came into this world is for him not to live. He came to the world so that he will die. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ್ರು. ಅವ್ರು ಬಂದಿದ್ದೆ ಯಾಕೆ ಗೊತ್ತಾ? ಅವ್ರು ಬಂದಿದ್ದೆ ಸಾಯಕ್ಕೆನೆ ಬಂದಿದ್ದು. ಯೇಸು ಸ್ವಾಮಿ ಜನ್ಮ ತಗೊಂಡು ಲೋಕಕ್ಕೆ ಬಂದ್ರು ಅಂದ್ರೆ ಅವ್ರು ಬಂದಂತ ಕಾರಣವೇ ಸಾವಿಗೋಸ್ಕರನೇ ಅವ್ರು ಬಂದ್ರು, ಸಾಯಕ್ಕಂತಾನೆ ಅವ್ರು ಬಂದ್ರು. ನಾವು ಅವ್ರಿಗೆ ಬೈಯುವಾಗ ಒಂದು ಡೈಲಾಗ್ ಹೊಡಿತೀವಿ, ಯಾಕೋ ಸಾಯಕ್ಕೆ ಬರ್ತಾನೆ ಅವನು, ಸಾಯಕ್ಕೆ ಬರ್ತಾನೆ. ಟ್ರಾಫಿಕ್ ಸಿಗ್ನಲ್ ಗಾಡಿ ಓಡಿಸ್ಕೊಂಡು ಹೋಗ್ತದೆ, ಯಾವನ ಅಡ್ಡ ಬಂದ್ರೆ ಏನ್ ಹೇಳ್ತೀವಿ? ಯಾಕೋ ಸಾಯಕ್ ಬಂದೇನೋ, ಸಾವುಗಿರಾಕಿ. ಕರೆಕ್ಟಾ? ನೆಕ್ಸ್ಟ್ ಟೈಮ್ ಅದನ್ನ ಹೇಳಕ್ ಮುಂಚೆ ಯೋಚನೆ ಮಾಡ್ಬಿಟ್ಟು ಹೇಳಿ. ಜಗತ್ತಲ್ಲಿ ಯಾರು ಸಹಾಯಕ್ಕೆ ಹುಟ್ಟು ಬಂದಿಲ್ಲ, ಬಂದವ್ರು ಒಬ್ರೆ, ಯೇಸು ಸ್ವಾಮಿ ಒಬ್ರೆ.
ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಜಗತ್ತಲ್ಲಿ ಯಾರು ಸಾಯಕ್ಕೆ ಹುಟ್ಟು ಬಂದಿಲ್ಲ. ಯೇಸು ಸ್ವಾಮಿ ಹೊರತು ಬೇರೆ ಯಾರು ಇಲ್ಲ. ಬಿಟ್ಟು ಯಾರು ಸಾವದಕ್ಕಾಗ ಕೊಂದು ಬರಲ್ಲ. ಹಾಲೆಲೂಯಾ. ನಾನು ಒಂದು ಯೋಚನೆ, ಗೆತ್ಸೆಮನೆ ತೋಟಕ್ಕೆ ಹೋಗೋದಕ್ಕೆ ಮುಂಚೆ ಆ ಒಂದು ವಾರ ಯೇಸು ಸ್ವಾಮಿ ಯಾವ ಪ್ರವಾದನೆ ಓದಿರ್ಬೋದು? ಅವ್ರ ಬಗ್ಗೆ ಬರ್ದಿರೋ ಯಾವ ಪ್ರವಾದನೆ ಓದಿರ್ಬೋದು? ಯಾವ ಪ್ರವಾದನೆ ಓದಿದ್ರೆ ಗೊತ್ತಿಲ್ಲ. ಯೆಶಾಯ 53ನೇ ಅಧ್ಯಾಯ 53ನೇ ಅಧ್ಯಾಯ 10ನೇ ವಚನ 11ನೇ ವಚನ. ಅವನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅವನು ಒಂದ್ ನಿಮಿಷ ರೀ, ಅವನು ಜಜ್ಜಿ ಹೋಗುವುದು ಯೆಹೋವನ ಸಂಕಲ್ಪವಾಗಿತ್ತು. ಹಂಗಂದ್ರೆ ಅದಕ್ಕೇನ್ ಅರ್ಥ? ಅವನು ಜಡ್ಜ್ ಹೋಗ್ಬೇಕು, ನೊರುಕಪಡನು, ಅಡಿಕೆಪಡನು, ಬೆರುಕಪಡನು, ದೂರ ತಳ್ಳಪಡನು. ಅದು ಯಾರ ಚಿತ್ತವಾಗಿತ್ತು? ಯೆಹೋವನ ಚಿತ್ತವಾಗಿತ್ತು. ಓದಿ ಮುಂದೆ. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು. ಯಾರು ವ್ಯಾಧಿಯಿಂದ ಯಾರನ್ನ ಬಾಧಿಸಿದ್ದು? ಯಾರು ಯಾರನ್ನ ವ್ಯಾಧಿಯಿಂದ ಕಷ್ಟಪಡಿಸಿದ್ರು, ಕಷ್ಟಕ್ಕೆ ಒಳಗಾಗ್ಸಿದ್ದು ತಂದೆ ಆದ ದೇವರು ಕುಮಾರನಾದ ಯೇಸು ಕ್ರಿಸ್ತನನ್ನು ಬಾಧೆಗೆ ಒಳಗಾಗ್ಸಿದ್ರು. ಕಷ್ಟಕ್ಕೆ ನೋಯ್ ನೊಡಿಗೆ ಕಾಯಿಲಾಕೆ ಉಳ್ಳಾಕ್ನಾರು. ಅರ್ಥ ಆಗ್ತೈತಾ? ಯಾಕೆ ಯೇಸು ಸ್ವಾಮಿಯನ್ನ ಯಾಕೆ ಬಾಧೆಗೆ ಕಾಯಿಲೆಗೆ ಒಳಗಾಗ್ಸಿದ್ರು? ನಾವು ಆರೋಗ್ಯವಾಗಿರುವಂತೆ ಸುಕ್ಷೇಮವಾಗಿರುವಂತೆ. ಓದಿ 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 ಮುಂದೆ. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವರು ಚಿರಂಜೀವಿಯಾಗುವರು. ಹಾಲೆಲೂಯಾ. ಸಂತಾನವನ್ನು ನೋಡ್ತಾನೆ ಅಂತ ಗೊತ್ತು ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ಸಂದತಿ ಅವ್ರ ಪಾಕ್ವಾರನ ಅವ್ರಿಗೆ தெரியும். ಯೇಸು ಸ್ವಾಮಿ ಬಂದೋಗಿ 2000 ವರ್ಷ ಆಗೋಯ್ತು. ಅದು 2000 ವರ್ಷದಿಂದನೇ ಯೇಸು ಸ್ವಾಮಿ ಬರಕ್ಕೆ ಮುಂಚೆ ಒಂದು ಹತ್ರ ಒಂದು 800 ವರ್ಷ ಮುಂಚೆ ಈ ಪ್ರವಾದನೆ ಹೇಳಿರೋದೀನಿ. ಹಾಗಂದ್ರೆ ಸುಮಾರು ಲೆಕ್ಕ ಹಾಕಿದ್ರೆ 2800 ವರ್ಷ ಅಂತ ಹಿಡ್ಕೊಳ್ಳೋಣ. ಈ ವಾಕ್ಯನ ಬರೆದು ಇವತ್ತಿಗೆ ನಾವು ಟೈಮ್ ಲೆಂತ್ ಗ್ಯಾಪ್ ತಗೊಂಡ್ರೆ 2800 ವರ್ಷ. ಆದ್ರೆ 2800 ವರ್ಷದಿಂದನೇ ಯೇಸು ಸ್ವಾಮಿ ನನ್ನನ್ನ ನಿನ್ನನ್ನ ಅವರ ಸಂತತಿಯಾಗಿ ನೋಡ್ಬಿಟ್ರಂತೆ. ಹಾಲೆಲೂಯಾ, 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 ಹಾಲೆಲೂಯಾ. 2800 ವರ್ಷದ ಹಿಂದೆನೆ ಅವ್ರು ನನ್ನನ್ನ ನಿನ್ನನ್ನ ನೋಡಿರೋದ್ರಿಂದಾನೆ ಆ ಕಷ್ಟ ಒಳಗಾಗೋದಿಕ್ಕೆ ಅವರನ್ನ ಬಿಟ್ಟುಕೊಟ್ರು. 2800 வருஷத்துக்கு முன்னாடி எண்ணி உண்ணிய பார்த்தனால தான் அந்த கஷ்டத்துக்குள்ள உள்ளாக இயேசுவை விட்டு கொடுத்தார். ಓದಿ ಮುಂದೆ. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾರಿಗಾದ್ರೂ ಅರ್ಥ ಮಾಡ್ಕೊಳಕ್ ಆಗ್ತೈತಾ? ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಏನಕ್ಕೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ 2800 ವರ್ಷಕ್ಕೆ ಮುಂಚೆ ಹೇಳಿದಂತ ಪ್ರವಾದನೆಯಲ್ಲೇ ಯೇಸು ಸ್ವಾಮಿ ನನ್ನ ನಿನ್ನ ಹೆಂಗ್ ನೋಡಿದ್ರು. 2800 வருஷத்துக்கு முன்னாடி இயேசு சாமி என்ன உன்னை எப்படி பார்த்தாரு? ಅವಾಗಲೇ ನನ್ನನ್ನ ನಿನ್ನನ್ನ ನೋಡ್ತೀನಿ ಅನ್ನುವಂತ ಒಂದು ನಂಬಿಕೆ ಇದ್ದಿದ್ರಿಂದಾನೇ ನನಗೋಸ್ಕರ ನಿನ್ಗೋಸ್ಕರ ಅವ್ರು ಪ್ರಾಣ ಕೊಟ್ಟರು. ಅದಕ್ಕೆ ಮನುಷ್ಯರಾಗಿರೋ ನಮಗೆ ವಿಶ್ವಾಸ ಅನ್ನೋದು ತುಂಬಾ ತುಂಬಾ ಮುಖ್ಯ, ಅಗತ್ಯ. ಹಾಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ನಾವೇನ್ ನೋಡ್ತೇವೆ? 15 அதிகாரம் 13 ವಚನ. ಇದೆಲ್ಲ ನಾವೇನ್ ನೋಡ್ತೀವಿ? ಯೇಸು ಸ್ವಾಮಿಯ ಪ್ರೀತಿ ಬಗ್ಗೆ ನಾವು ನೋಡ್ತೀವಿ. ಜಗತ್ತಲ್ಲಿ ಪ್ರೀತಿ ಪ್ರೀತಿ ಪ್ರೀತಿ, ಪ್ರಪಂಚದಲ್ಲಿ ಪ್ರೀತಿ 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 ಅಂತ ಏನೇನೋ ಪ್ರೀತಿ ಅಂತ ಎಲ್ಲ ಹೇಳ್ತಾರೆ. ರಿಯಲ್ ಡೆಫಿನಿಷನ್, ನಿಜವಾದ ಪ್ರೀತಿ ಅಂದ್ರೆ ಪ್ರೀತಿಗೆ ನಿಜವಾದ ಸತ್ಯವಾದ ಅರ್ಥವನ್ನ ನಾವು ಇಲ್ಲಿ
ನೋಡಬೇಕಾಗಿದೆ. அன்புக்கே உண்மையான அன்பு சத்தியத்தை வந்து நம்ம இங்க பாக்குறோம். ಹೋದ್ರೆ 15-13 ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರಾಣವನ್ನೇ ಸ್ನೇಹಿತರಿಗೆ ಸ್ನೇಹಿತರಿಗೋಸ್ಕರ ಕೊಡುವಂತ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಪಂಚದಲ್ಲಿ ಯಾವುದಿದೆ ನೀವು ಹೇಳಿ. ಇನ್ನೊಂದ್ಸಲ ಹೌದು. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. 1 2 3 ಅಂತೀನಿ, ಎಲ್ಲರೂ ಓದಿ. 1 2 3. ಇನ್ನೊಂದ್ಸಲ ಓದಿ. ಕೊನೆಯದೇ ಒಂದ್ಸಲ ಓದಿ. ನನಗೆ ಇವಾಗ ಅರ್ಥ ಹೇಳಿ. ಅರ್ಥ சொல்லுங்க. ಪ್ರೀತಿಗೆ ಅರ್ಥ ಹೇಳಿ. ಅನ್ಬುಕ್ಕೆ ಅರ್ಥ ಡೆಫಿನೇಷನ್ ಕೊಡ್ರಿ. ಡೆಫಿನೇಷನ್ ಕೊಡುங்க. ನನಗೆ ಪ್ರೀತಿ ಅನ್ನೋದನ್ನ ವಿವರಣೆ ಮಾಡಿ ನನಗೆ ತೋರಿಸಿ. எனக்கு அன்பை வந்து விவரமா சொல்லுங்க.